ಒಂದು ಪ್ರಾಮುಖ್ಯವಾದಂತ ವಿಷಯವನ್ನ ಇಟ್ಕೊಂಡು ಈ ಸಮಯದಲ್ಲಿ ಬಂದಿದ್ದೇನೆ. ಏನಂದ್ರೆ ಇಂಟರ್ ಟೆಸ್ಟಮೆಂಟಲ್ ಪೀರಿಯಡ್ ಎಂದ ಕರಿತೇವೆ ನಾವು. ಅಂದ್ರೆ ಹಳೆ ಒಡಂಬಡಿಕೆಗೂ ಹೊಸ ಒಡಂಬಡಿಕೆಗೂ ಮಧ್ಯ ಇರುವಂತ 400 ವರ್ಷಗಳ ಮೌನ ಕಾಲ. ನಾನು ಮತ್ತೊಮ್ಮೆ ಹೇಳ್ತೇನೆ, ಈ ಹಳೆ ಒಡಂಬಡಿಕೆಯ ಕಡೆ ಪುಸ್ತಕವಾದಂತ ಮಲಾಕಿ ಪುಸ್ತಕಕ್ಕೂ ಹೊಸ ಒಡಂಬಡಿಕೆಯಲ್ಲಿ ಮೊದಲನೇ ಪುಸ್ತಕವಾದಂತ ಮಲಾಕಿಯ ಪುಸ್ತಕಕ್ಕೂ ಮಧ್ಯೆ ಸುಮಾರು 400 ವರ್ಷಗಳ ಅಂತರವಿದೆ. ಅದನ್ನ ಕೆಲವರು ಸೈಲೆಂಟ್ ಪೀರಿಯಡ್ ಎಂದ ಕರೀತಾರೆ, ಮೌನ ಕಾಲ ಎಂಬುದಾಗಿ. ಕೆಲವರು ಅದನ್ನ ಡಾರ್ಕ್ ಹಿಸ್ಟ್ರಿ ಆಫ್ ಇಸ್ರೇಲ್ ಎಂದ ಕರೀತಾರೆ, ಇಸ್ರಾಯೇಲ್ಯರ ಒಂದು ಕಗ್ಗತ್ತಲೆಯ ವರ್ಷಗಳು ಎಂಬ ಕೂಡ ಕರೀತಾರೆ. ಹೀಗೆ ಬೇರೆ ಬೇರೆ ಕೆಲವರು ಇಂಟರ್ ಟೆಸ್ಟಮೆಂಟಲ್ ಪೀರಿಯಡ್ ಎಂದ ಹೇಳ್ತಾರೆ, ಎರಡು ಒಡಂಬಡಿಕೆಗಳ ನಡುವಿನ ಕಾಲ ಎಂದ ಕರೀತಾರೆ. ಹೀಗೆ ಬೇರೆ ಬೇರೆಯವರು ಬೇರೆ ಬೇರೆ ವಿಧವಾಗಿ ಕರೀತಾರೆ. ಏನೇ ಕರೆದ್ರು ಆ 400 ವರ್ಷಗಳ ಕಾಲ ಏನ್ ನಡೀತು, ಏನಾಯ್ತು, ಹೇಗೆ ಹೊಸ ಒಡಂಬಡಿಕೆಗೆ ಅದು ದಾರಿ ಮಾಡಿಕೊಡ್ತು ಎಂಬುದನ್ನ ಕಲಿಯುವಂಥದ್ದು ಬಹಳ ಪ್ರಾಮುಖ್ಯವಾದದ್ದು. ಈ ಇಂಟರ್ ಟೆಸ್ಟಮೆಂಟ್ ಪೀರಿಯಡ್ಸ್ ಬಗ್ಗೆ ಅಥವಾ ಮೌನ ಕಾಲದ ಬಗ್ಗೆ ನಾವು ಕಲ್ತ್ರೆ ಏನ್ ಉಪಯೋಗ ಅಂತ ನೀವೇನಾದ್ರೂ ಕೇಳಿದ್ರೆ, ಖಂಡಿತವಾಗಿಯೂ 2-3 ಅಂಶಗಳಂತೂ ಖಂಡಿತವಾಗಿ ಮನದಟ್ಟಾಗ್ತವೆ. ಏನಂದ್ರೆ, ಹೊಸ ಒಡಂಬಡಿಕೆಯನ್ನ ಹೆಚ್ಚಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಇದು ಸಹಾಯವಾಗ್ತದೆ. ಆಮೇಲೆ ನಮಗೆ ಇದ್ದಂತ ಅನೇಕ ಗಲಿಬಿಲಿಗಳು, ಹೊಸ ಒಡಂಬಡಿಕೆಯನ್ನು ಓದುವಾಗ ಇರುವಂತ ಕೆಲವು ಗಲಿಬಿಲಿಗಳು ಈ ಭಾಗ ಕಲಿಯುವಾಗ ಹೊರಟು ಹೋಗ್ತದೆ, ಅದು ಮಾಯವಾಗ್ತದೆ. ಯಾಕಂದ್ರೆ ಆ ಸಮಯದಲ್ಲಿ ನಾವು ಕಲಿತೀವಿ. ಉದಾಹರಣೆಗೆ ನಾನು ಮೊದಲೇ ಹೇಳ್ತೀನಿ, ಆಮೇಲೆ ಅದೆಲ್ಲ ವಿವರಿಸ್ತೇನೆ. ನಾವು ಮಲಾಕಿಯ ಪುಸ್ತಕ ಬರುವ ತನಕ ಆದಿಕಾಂಡದಿಂದ ಮಲಾಕಿ ಪುಸ್ತಕವನ್ನು ಓದುವಾಗ ಎಲ್ಲಿಯೂ ಕೂಡ ಪರಿಸಾಯರು ಎಂಬತಕ್ಕಂಥ ಪದನ ನಾವು ಓದುವುದೇ ಇಲ್ಲ, ಸದ್ದುಕಾಯರು ಅನ್ನೋ ಪದ ಓದುವುದೇ ಇಲ್ಲ ನಾವು. ಹೊಸ ಒಡಂಬಡಿಕೆ ಓದುವಾಗ ಯೇಸು ಸ್ವಾಮಿ ಜೀವನ ಚರಿತ್ರೆ ಮತ್ತು ಸ್ನಾನಿಕನಾದ ಯೋಹನ್ನನ ಆ ಹುಟ್ಟುವಿಕೆ ಅವು ಮುಗಿದ ನಂತರದಲ್ಲಿ ನೇರವಾಗಿ ಪರಿಸಾಯರು ಅಂತ ಓದ್ತೇವೆ, ಸದ್ದುಕಾಯರು ಅಂತ ಓದ್ತೇವೆ. ಅಲ್ಲಿ ಅವರು ಯೇಸು ಸ್ವಾಮಿಯನ್ನ ಪ್ರಶ್ನೆ ಮಾಡುವುದು, ಯೇಸು ಸ್ವಾಮಿ ಅವ್ರ ಜೊತೆ ವಾದ ವಿವಾದ ಮಾಡುವುದು, ಕೆಲವು ಸಮಯ ಆತನನ್ನ ಕೊಲ್ಲುವುದಕ್ಕೆ ಪ್ರಯತ್ನ ಮಾಡುವುದು ನಾವು ಹೊಸ ಒಡಂಬಡಿಕೆಯಲ್ಲಿ ಓದ್ತೇವೆ. ಸಾಧಾರಣವಾಗಿ ಒಬ್ಬ ಸತ್ಯವೇದದ ವಿದ್ಯಾರ್ಥಿಗೆ ಗಲಿಬಿಲಿ ಆಗ್ತದೆ. ಯಾಕೆ? ಹಳೆ ಒಡಂಬಡಿಕೆ ಓದಿದಾಗ ಈ ಪರಿಸಾಯರು ಅನ್ನೋರಿಲ್ಲ, ಹೊಸ ಒಡಂಬಡಿಕೆಯಲ್ಲಿ ಇದ್ದಕ್ಕಿದ್ದ ಹಾಗೆ ಅವ್ರು ಕಾಣಿಸ್ಕೊಳ್ತಾ ಇದ್ದಾರೆ. ಇವ್ರು ಯಾರು, ಎಲ್ಲಿಂದ ಬಂದ್ರು, ಯಾಕೆ ಯೇಸು ಸ್ವಾಮಿ ಕಂಡ್ರೆ ಇಷ್ಟೊಂದು ವಿರೋಧ ಅವ್ರಿಗೆ, ಯಾಕೆ ಸದ್ದುಕಾಯರಿಗೆ ಯೇಸು ಸ್ವಾಮಿ ಕಂಡ್ರೆ ವಿರೋಧ, ಯೇಸು ಸ್ವಾಮಿಗೆ ಅವ್ರಿಗೂ ಏನಾಗಿತ್ತು, ಯೇಸು ಸ್ವಾಮಿ ಅವ್ರ ಹತ್ರ ಏನ್ ಕಿತ್ಕೊಂಡ್ ತಿಂದಿದ್ರಾ ಅಥವಾ ಏನ್ ಅನ್ಯಾಯ ಮಾಡಿದ್ರ? ಇಲ್ಲ, ಏನೂ ಓದೋದಿಲ್ಲ. ಸೊ ಈ ಎಲ್ಲಾ ಗಲಿಬಿಲಿಗಳು ಬಹುಶಃ ಈ ಒಡಂಬಡಿಕೆಗಳ ಮಧ್ಯೆ ಇರ್ತಕ್ಕಂಥ ಮೌನ ಕಾಲವನ್ನು ಕಲಿಯುವಾಗ, ಜೊತೆಗೆ ಇನ್ನೂ ಬೇರೆ ಬೇರೆ ವಿಷಯಗಳು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಹಾಯ ಆಗ್ತದೆ. ಮೊದಲನೇದಾಗಿ ಈ 400 ವರ್ಷಗಳ ಅಥವಾ ನಾವು ಕಲಿತಕ್ಕಂಥ 400 ವರ್ಷಗಳ ಮೌನ ಕಾಲವನ್ನ ಹಳೆ ಒಡಂಬಡಿಕೆಯ ಮಲಾಕಿ ಪುಸ್ತಕದಿಂದ ಹೊಸ ಒಡಂಬಡಿಕೆಯಲ್ಲಿ ಬರ್ತಕ್ಕಂಥ ಮತ್ತಾಯನ ಸುವಾರ್ತೆ ತನಕ ಇರುವಂತ ಕಾಲವನ್ನ 6 ಭಾಗವಾಗಿ ನಾವು ವಿಂಗಡಿಸಬಹುದು. ಇಟ್ ಕ್ಯಾನ್ ಬಿ ಡಿವೈಡೆಡ್ ಇಂಟು 6 ಡಿವಿಷನ್ಸ್. 6 ಭಾಗ ಮಾಡಬಹುದು. ಏನ್ 6 ಭಾಗ ಅಂದ್ರೆ, ಪರ್ಷಿಯನ್ ಎರಾ ಅಂತ ಒಂದು ಕರಿಬಹುದು. ಪರ್ಷಿಯನ್ನರ ಕಾಲ ಕ್ರಿಸ್ತಪೂರ್ವ 536ರಿಂದ 336 ತನಕ ಪರ್ಷಿಯನ್ನರ ಆಳ್ವಿಕೆ ಇತ್ತು. ಅದಾದ್ಮೇಲೆ 2ನೇ ವಿಭಾಗ ಗ್ರೀಕರ ಕಾಲ, ಕ್ರಿಸ್ತಪೂರ್ವ 336ರಿಂದ 323 ತನಕ. 3ನೇದಾಗಿ ಈಜಿಪ್ಷಿಯನ್ನರ ಅಥವಾ ಈಜಿಪ್ಷಿಯನ್ನರ ಎರ ಅಥವಾ ಈಜಿಪ್ಷಿಯನ್ನರ ಯುಗ ಎಂಬ ಕೂಡ ಕರಿಬಹುದು. ಅವರು ಕೂಡ ಆಡಳಿತ ಮಾಡಿದ್ರು. ಕ್ರಿಸ್ತಪೂರ್ವ 323ರಿಂದ 198ರವರೆಗೆ ಅವ್ರ ಕಾಲ ಆಗಿತ್ತು. 4ನೇದಾಗಿ ಸಿರಿಯನ್ ಎರಾ ಎಂಬ ಕರೆಯಬಹುದು ಅಥವಾ ಸಿರಿಯನ್ನರ ಯುಗ ಎಂಬುದಾಗಿ ನಾವು ಕರಿಬಹುದು. ಅದನ್ನ ಕ್ರಿಸ್ತಪೂರ್ವ 198ರಿಂದ 165ರವರೆಗೆ ಅವ್ರ ಕಾಲವೂ ಕೂಡ ಇತ್ತು. 5ನೇದಾಗಿ
ಇದನ್ನ ಸತ್ಯವೇದದಲ್ಲಿ ಎಲ್ಲೂ ಓದುವುದಿಲ್ಲ. ಮಕ್ಕಾಬಿಯನ್ನರ ಕಾಲ ಅಥವಾ ಮಕ್ಕಾಬಿಯರ ಕಾಲ ಎಂದ ಕರಿಬಹುದು. ಈ ಮಕ್ಕಾಬಿಯರು ಅಂದ್ರೆ ಯಾರು ಏನು ಅದೆಲ್ಲವನ್ನ ವಿವರವಾಗಿ ನಾನ್ ನಿಮ್ಗೆ ಹಾಗೆ ಪಾಠ ಕೇಳ್ತಾ ಹೋದಾಗೆ ನಾನ್ ನಿಮ್ಗೆ ವಿವರಿಸ್ತೇನೆ. ಯಾಕಂದ್ರೆ ಬಹಳಷ್ಟು ಜನಕ್ಕೆ ಈ ಮಕ್ಕಾಬಿಯರ್ ಬಗ್ಗೆ ಗೊತ್ತಿಲ್ಲ, ಏನ್ ನಡೀತು, ಯಾರು ಇವರು ಅನ್ನೋದು ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಅದಾದ್ಮೇಲೆ ನಾವು ನೋಡ್ತಾ ಬರೋಣ. ಆರನೇದಾಗಿ ಮತ್ತು ಕಡೆಯದಾಗಿ ರೋಮನ್ನರ ಯುಗ. ಇದ್ರ ಬಗ್ಗೆ ನಮ್ಗೆಲ್ಲ ಬಹಳ ಗೊತ್ತು. ಯಾಕಂದ್ರೆ ಹೊಸ ಒಡಂಬಡಿಕೆಗೆ ಬರುವಾಗ ರೋಮ್ ಸರ್ಕಾರ ಇತ್ತು, ಅದಕ್ಕೆ ಅದನ್ನ ರೋಮನ್ನರ ಯುಗ ಎಂಬ ಹೇಳ್ತೀವಿ. ಕ್ರಿಸ್ತ ಪೂರ್ವ 64ರಿಂದ ಕ್ರಿಸ್ತ ಶಕ 4ರವರೆಗೆ, ಅಂದ್ರೆ ಯೇಸು ಸ್ವಾಮಿ ಹುಟ್ಟಿ ಬರುವ ತನಕ ಅದನ್ನ ರೋಮನ್ನರ ಯುಗ ಎಂಬುದಾಗಿ ನಾವು ಕರಿಬಹುದು. ಹಾಗೆ ಹೊಸ ಒಡಂಬಡಿಕೆಯಲ್ಲಿ ರೋಮನ್ನರ ಯುಗ ಸ್ವಲ್ಪ ಮುಂದುವರೆದ್ರ ಬಗ್ಗೆ ಕೂಡ ನಾವು ಓದ್ತಾ ಬರ್ತೇವೆ. ಈ 400 ವರ್ಷಗಳ ಮೌನ ಕಾಲವನ್ನ ಅರ್ಥ ಮಾಡಿಕೊಳ್ಬೇಕಂದ್ರೆ ಒಂದೇ ಸಾರಿ ನಾವು ಅದಕ್ಕೆ ಜಂಪ್ ಮಾಡಕ್ ಆಗೋದಿಲ್ಲ, ಒಂದೇ ಸಾರಿ ಅಲ್ಲಿ ಹೋಗಕ್ ಆಗೋದಿಲ್ಲ. ನಾವು ಸ್ವಲ್ಪ ನಮ್ಮ ಮನಸ್ಸನ್ನ ಆ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕೆ ಹಳೆ ಒಡಂಬಡಿಕೆಯ ಕೆಲವು ಘಟನೆಗಳು ಹೇಗೆ ಇದ್ರ ಬೆಳವಣಿಗೆಗೆ ಕಾರಣ ಆದವು ಎಂಬುದನ್ನ ನಾವು ನೋಡ್ಬೇಕು. ಅಂದ್ರೆ ಯಾವ್ದಾದ್ರು ಒಂದು ವಿಷಯ ಕಲಿಬೇಕು ಅಂದ್ರೆ ನೇರವಾಗಿ ಅಲ್ಲಿಗೆ ಹೋಗ್ಬಿಟ್ರೆ ಒಂದೇ ಸರಿ ಗಲಿಬಿಲಿ ಆಗ್ತದೆ ನಮ್ಗೆ, ಯಾವುದೇ ವಿಷಯ ಆಗ್ಲಿ. ಅದ್ರ ಬದಲು ಸ್ವಲ್ಪ ಈ ಗೊತ್ತಿರ್ತಕ್ಕಂಥ ವಿಷಯಗಳಿಂದ ನಿಧಾನವಾಗಿ ನಾವು ಮೌನ ಕಾಲಕ್ಕೆ ಹೋಗ್ಬೇಕು. ಆಗ ನಮಗೆ ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಉದಾಹರಣೆಗೆ ನಾವು ಆದಿಕಾಂಡದಿಂದ ಓದ್ತಾ ಬಂದ್ರೆ, ಎಲ್ಲವನ್ನು ಹೇಳಲಿಕ್ಕೆ ಹೋಗ್ತಾ ಇಲ್ಲ, ಕೆಲವು ವಾಕ್ಯಗಳನ್ನ ದಯವಿಟ್ಟು ಓದ್ಬೇಕಾಗ್ತದೆ. ದಯವಿಟ್ಟು ಓದ್ತಕ್ಕಂಥವ್ರು ಓದಿ ಸಹಾಯ ಮಾಡ್ರಿ. ದೇವರು ವಿಧವಾಗಿ ತನ್ನ ಜನರೊಂದಿಗೆ ಮಾತಾಡ್ತಾ ಇದ್ದ. ಆ ಮಾತಾಡುವಾಗ ಹೆಚ್ಚಿನ ಭಾಗ ಕೇಳ್ತಿದ್ರು, ಹೌದು ಇದು ಯೆಹೋವನ ನುಡಿ, ಇದು ದೇವರ ನುಡಿ, ಹಾಗೆ ನಾವು ಮಾಡ್ತೇವೆ ಎಂಬುದಾಗಿ ಹೇಳ್ತೇವೆ. ಒಂದು ವೇಳೆ ಅವ್ರು ಪಾಪ ಮಾಡುವಾಗ ಆ ಪಾಪವನ್ನ ಅವತ್ತಿನ ನಾಯಕರು ಅಥವಾ ಅವತ್ತಿನ ದೇವರು ವಾಕ್ಯ ಏನ್ ಹೇಳ್ತಿತ್ತೋ ಅದನ್ನ ಕೇಳಿ ಪಾಪ ಮಾಡುವಾಗ ಪಶ್ಚಾತ್ತಾಪ ಪಡ್ತಿದ್ರು, ಕ್ಷಮಾಪಣೆ ಕೇಳ್ತಿದ್ರು. ಹೌದು ನಾವು ತಪ್ಪು ಮಾಡಿದ್ದೇವೆ, ನಾವು ಪಾಪ ಮಾಡಿದ್ದೇವೆ, ಇದು ದೇವ್ರ ವಿರುದ್ಧ ಎಂದು ಒಪ್ಪಿಕೊಳ್ತಾನೆ. ಉದಾಹರಣೆಗೆ ನೀವು ವಿಮೋಚನ ಕಾಂಡ ಪುಸ್ತಕ 33ನೇ ಅಧ್ಯಾಯ 1-4 ಓದಿದ್ರೆ, ಮತ್ತೆ 35ನೇ ಅಧ್ಯಾಯ 29ನೇ ವಚನ ಓದಿದ್ರೆ ನಮ್ಗೆ ಅರ್ಥವಾಗ್ತದೆ. ದಯವಿಟ್ಟು ಯಾರಾದ್ರೂ ಓದ್ತೀರಾ? ವಿಮೋಚನ ಕಾಂಡ 33ನೇ ಅಧ್ಯಾಯ 1-4. ಯಾರಾದ್ರೂ ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ನೀನು ಐಗುಪ್ತ ದೇಶದಿಂದ ಕಾರಾತಂದ ಜನರನ್ನು ನಿನ್ನ ಸಂಗಡ ಕರಕೊಂಡು ಈ ಸ್ಥಳವನ್ನು ಬಿಟ್ಟು ನಾನು ಅಬ್ರಾಮ್, ಇಸಾಕ್, ಯಾಕೋಬರಿಗೆ ನಿಮ್ಮ ಸಂತತಿಯವರಿಗೆ ಕೊಡುವೆನೆಂದು ಪ್ರಮಾಣ ಮಾಡಿ ಕೊಟ್ಟ ದೇಶಕ್ಕೆ ಹೊರಟು ಹೋಗು. ನಾನು ನಿನ್ನ ಮುಂದುಗಡೆಯಲ್ಲಿ ದೂತನು ಕಳುಹಿಸಿ ಕಾನ್ಯಾನರನ್ನು, ಅಮೋರಿಯರನ್ನು, ಇತ್ತಿಯರನ್ನು, ಪರಿಚಿಯರನ್ನು, ಇವಿಯರನ್ನು, ಯಬೂಸಿಯರನ್ನು ಹೊರಡಿಸುವೆನು. ಅದು ಹಾಲು ಜೇನು ಹರಿಯುವ ದೇಶವೇ. ಅಂದರೆ ನಾನೇ ನಿಮ್ಮ ಸಂಗಡ ಬರುವುದಿಲ್ಲ, ನೀವು ನನ್ನ ಆಜ್ಞೆಗೆ ಬೊಗ್ಗದವರಾದ್ದರಿಂದ ನಾನು ದಾರಿಯಲ್ಲಿ ನಿಮ್ಮನ್ನು ಸಂಹರಿಸುವೆನು ಅಂದನು. ಈ ವಾಕ್ಯ ಭಾಗದಲ್ಲಿ ನಾವು ನೋಡುವಾಗ ಇಲ್ಲಿ ದೇವರು ಅವ್ರಿಗೆ, ನೀವು ನನ್ನ ವಾಕ್ಯಕ್ಕೆ ಬಗ್ಗದವರಾಗಿರುವುದರಿಂದ ನಿಮ್ಮನ್ನು ಸಂಹರಿಸ್ತೇನೆ ಎಂಬುದಕ್ಕೆ ಎಚ್ಚರ ಕೊಡುವಾಗ ಅವರು ಎಚ್ಚರಕ್ಕೆ ಒಳಪಟ್ರು. ಹೌದು ನಾವು ತಪ್ಪು ಮಾಡಿದ್ದೇವೆ ಎಂಬುದಾಗಿ ಹೇಳಿದ್ರು. ನೀವಿದೇ ವಿಮೋಚನ ಕಾಂಡ ಪುಸ್ತಕ 35ನೇ ಅಧ್ಯಾಯ 29ನೇ ವಚನವನ್ನು ಓದ್ರಿ. 35ನೇ ಅಧ್ಯಾಯ 29ನೇ ವಚನ. ಇಸ್ರಾಯೇಲರು ಸಮುದಾಯದವರೆಲ್ಲರೂ ಮೋಶೆ ಎದುರಿನಿಂದ ಹೋದ ನಂತರ ಯಾರನ್ನು ಹೃದಯವು ಪ್ರೇರಿಸಿತ್ತೋ, ಯಾರ ಮನಸ್ಸು ಸಿದ್ಧವಾಗಿತ್ತೋ ಅವರೆಲ್ಲರೂ ಬಂದು ದೇವದರ್ಶನದ ಗುಡಾರದ ಕೆಲಸಕ್ಕೋಸ್ಕರವೂ ಅದರ ಸಮಸ್ತ. ವಿಮೋಚನ ಕಾಂಡ 35ನೇ ಅಧ್ಯಾಯ 29ನೇ ವಚನ. ಮೋಶೆಯ ಮೂಲಕ ಯೆಹೋವನ ಆಜ್ಞಾಪಿಸಿದ ಎಲ್ಲಾ ಕೆಲಸಗಳಿಗೋಸ್ಕರ ಆತನಿಗೆ ಕಾಣಿಕೆಗಳನ್ನು ತಂದುಕೊಟ್ಟ ಇಸ್ರಾಯೇಲರ ಸ್ತ್ರೀ ಪುರುಷರೆಲ್ಲರೂ ಮನಪೂರ್ವಕವಾಗಿಯೇ ಕೊಟ್ಟರು. ನೋಡಿ, ಅಲ್ಲಿ ಮೊದಲನೇ ಭಾಗದಲ್ಲಿ ನಾವು ಓದಿದ್ವಿ, ದೇವರವರನ್ನ ನೀವು ನನ್ನ ಮಾತಿಗೆ ವಿಧೇಯರಾಗದೆ ಹೋದ್ರೆ ನಿಮ್ಮನ್ನು ಸಂಹರಿಸ್ತೇನೆ, ನೀವು ಬಗ್ಗದವರು ಎಂಬುದಾಗಿ ಹೇಳಿದಂತ ಒಂದು ಮಾತು ನೋಡಿದ್ರೆ, ಇಲ್ಲಿ ನೋಡ್ತೇವೆ ಅವರು ಎಷ್ಟು ಪಶ್ಚಾತ್ತಾಪ ಪಟ್ಟಿದ್ರು ಅಂದ್ರೆ ಮನಪೂರ್ವಕವಾಗಿ ತಂದು ಕಾಣಿಕೆಗಳನ್ನು ಕೊಡುವಷ್ಟು ಮಟ್ಟಿಗೆ ವಿಧೇಯರಾಗ್ತಿದ್ರು. ಹೀಗೆ
ಪಾಪ ಮಾಡುವಾಗ ಪಾಪವನ್ನು ಎಚ್ಚರಿಸ್ತಾ ಇದ್ದಿದ್ರಿಂದ ಆ ಮಾತಿಗೆ ವಿಧೇಯರಾಗಲಿಕ್ಕೆ ಶುರುವಾದ. ಅದಾದ್ಮೇಲೆ ಜನರು ವಾಕ್ಯವನ್ನು ಕೇಳದೆ ಅಂಕೆ ಮೀರಿ ನಡೀಲಿಕ್ಕೆ ಶುರು ಮಾಡಿದ್ರು. ಅಂಕೆ ಮೀರಿ ಯಾವಾಗ ನಡೀಲಿಕ್ಕೆ ಪ್ರಾರಂಭಿಸಿದ್ರೋ ದೇವರು ಆತ್ಮೀಕ ನಾಯಕರನ್ನು ಕೂಡ ಎಬ್ಬಿಸಿದ. ನಿಮ್ಗೂ ನಮ್ಗೆಲ್ಲ ಚೆನ್ನಾಗಿ ಗೊತ್ತಿದೆ. ಅಲ್ಲಿ ಯಹೂಷವ ಇರ್ಬಹುದು, ಅಬ್ರಹಾಮ ಇರ್ಬಹುದು, ಮೋಶೆ ಇರ್ಬಹುದು, ನ್ಯಾಯಸ್ಥಾಪಕರು ಇರಬಹುದು, ಸಮುವೇಲ ಇರಬಹುದು, ದಾವಿದ ಇರಬಹುದು. ಇವರೆಲ್ಲರೂ ಕೂಡ ದೇವರು ಎಬ್ಬಿಸಿದಂತ ನಾಯಕರು. ಈ ನಾಯಕರು ಆಯಾ ಕಾಲದಲ್ಲಿ ದೇವರವರಿಗೆ ದರ್ಶನ ಕೊಟ್ಟ ಹಾಗೆ ಪಾಪ ಮಾಡ್ತಕ್ಕಂತ ಪ್ರತಿಯೊಬ್ಬರನ್ನು ಎಚ್ಚರಿಸ್ತಾ ಇದ್ದ. ನೋಡ್ರಿ, ನೀವು ಹೀಗೆ ಮಂಡ್ರಾದ್ರೆ, ಪಾಪ ಮಾಡುವುದಾದ್ರೆ ದೇವ್ರ ಶಿಕ್ಷೆ ಕೊಡ್ತಾನೆ, ನಮ್ಮ ಜೀವನ ಹಾಳಾಗ್ತದೆ ಎಂಬ ಹೇಳುವಾಗ ಬಹಳವಾಗಿ ಗಮನ ಕೊಡ್ತಾ ಇದ್ರು, ಕೇಳ್ತಿದ್ರು. ಯಾಕಂದ್ರೆ ನಾಯಕರೇ ಆತ್ಮಿಕರಾಗಿದ್ರು, ನಾಯಕರೇ ದೇವರಿಗೆ ಭಯ ಪಡ್ತಾ ಇದ್ರು. ಉದಾಹರಣೆಗೆ ಒಂದು ವಾಕ್ಯ ಓದೋಣ. ಮೊದಲನೇ ಸಮುವೇಲನ ಪುಸ್ತಕ 13ನೇ ಅಧ್ಯಾಯ 14ನೇ ವಚನವನ್ನು ಓದೋಣ. ಮೊದಲನೇ ಸಮುವೇಲನ ಪುಸ್ತಕ 13ನೇ ಅಧ್ಯಾಯ 14ನೇ ವಚನ. ಈಗಲಾದರೂ ನಿನ್ನ ಅರಸುತನವು ನಿಲ್ಲುವುದಿಲ್ಲ. ನೀನು ಯೆಹೋವನ ಆಜ್ಞೆಯನ್ನು ಕೈಗೊಳ್ಳದೆ ಹೋದದ್ದರಿಂದ ಆತನು ತನಗೆ ಒಪ್ಪುವ ಬೇರೊಬ್ಬ ಪುರುಷನನ್ನು ತನ್ನ ಪ್ರಜೆಯ ಮೇಲೆ ಪ್ರಭುವಾಗಿ ನೇಮಿಸಿದ್ದಾನೆ ಎಂದು ಹೇಳಿದನು. ನೋಡಿ, ಅಲ್ಲಿ ದೇವರು ನಿನ್ನನ್ನ ಮೆಚ್ಚಿಲ್ಲ, ನೀನು ಮಾಡುವಂತ ಕೆಲಸವನ್ನ ದೇವರು ಅಸಹ್ಯ ಪಡ್ತಾ ಇದ್ದಾನೆ. ಯಾಕಂದ್ರೆ ದೇವ್ರ ವಿರುದ್ಧವಾಗಿ ಮಾಡ್ತಿದ್ದಿ. ಆದುದರಿಂದ ದೇವರು ನಿನ್ನನ್ನ ಅರಸನ ಸ್ಥಾನದಿಂದ ತೆಗೆದು ಹಾಕ್ತಾನೆ ಎಂದು ಹೇಳುವಾಗ ಅಲ್ಲಿಯೂ ಕೂಡ ನಾವು ನೋಡ್ತೇವೆ. ಇದೇ ಮೊದಲನೇ ಸಮುವೇಲನ ಪುಸ್ತಕ 16ನೇ ಅಧ್ಯಾಯ 18ನೇ ವಚನವನ್ನ ನಾವು ಓದ್ತೇವೆ. ನಾನೇ ಓದ್ತೇನೆ, ಕೇಳಿಸ್ಕೊಳ್ರಿ. ಮೊದಲನೇ ಸಮುವೇಲನ ಪುಸ್ತಕ 16ನೇ ಅಧ್ಯಾಯ 18ನೇ ವಚನ. ಬೆತ್ಲೆಹೇಮಿನವನಾದ ಇಷಯನ ಮಗನನ್ನು ನೋಡಿದ್ದೇನೆ. ಅವನು ಚೆನ್ನಾಗಿ ಬಾರಿಸಬಲ್ಲವನು, ಪರಾಕ್ರಮಶಾಲಿಯು, ರಣಶೂರನು, ವಾಕ್ಚತುರನು, ಸುಂದರನು, ಯೆಹೋವನ ಅನುಗ್ರಹವನ್ನು ಹೊಂದಿದವನು ಆಗಿದ್ದಾನೆ ಎಂದು ತಿಳಿಸಿದನು. ಅಂದ್ರೆ ಇಲ್ಲಿ ಅವ್ರ ಮಾತು ಯಾವಾಗ ಹೇಳಿ ದೇವ್ರು ಹೇಳಿದ್ನೋ ಅದಕ್ಕೆ ಭಯಪಟ್ರು, ಅದಕ್ಕೆ ವಿಧೇಯರಾದ್ರು. ನಾಯಕರು ಕೂಡ ದೇವ್ರ ವಾಕ್ಯವನ್ನ ಚಾಚು ತಪ್ಪದೆ ಹೇಳ್ತಾ ಇದ್ರು. ಅದು ಹೇಳ್ದ ಹಾಗೆ ನೆರವೇರ್ತಿದ್ರು. ನಾಯಕರು ಆತ್ಮಿಕರಾಗಿದ್ರು. ನಾನು ಹೇಳೋ ಮಾತು ಏನಂದ್ರೆ, ನಾಯಕರು, ದೇವರು ಕಳಿಸಿದಂತ ನಾಯಕರು ದೇವ್ರಿಗೆ ಭಯಪಟ್ಟು ಕೆಲಸ ಮಾಡ್ತಿದ್ರು, ಸೇವೆ ಮಾಡ್ತಿದ್ರು. ಅವ್ರು ತಪ್ಪು ಮಾಡುವಾಗ ಅವ್ರನ್ನ ಎಚ್ಚರಿಸುವಾಗ ಅವ್ರಿಗೆ ಗೌರವ ಕೊಡ್ತಿದ್ರು, ತಿದ್ದುಕೊಳ್ತಾ ಇದ್ರು. ಮುಂದಕ್ಕೆ ಹೇಗಾಗ್ತದೆ ಅಂತ ಅಂದ್ರೆ, ನೀವು ಹಳೆ ಒಡಂಬಡಿಕೆಯಲ್ಲಿ ನೋಡ್ತಾ ಬಂದ್ರೆ ನಾಯಕರೇ ಪಾಪ ಮಾಡಕ್ ಶುರು ಮಾಡ್ತಾರೆ. ನಾಯಕರು, ಬುದ್ಧಿ ಹೇಳ್ಬೇಕಾದವರು, ದೇವ್ರ ಮಾತನ್ನ ತಂದು ಜನರಿಗೆ ಹೇಳಿ ಜನರನ್ನ ಸರಿ ದಾರಿಗೆ ತರ್ಬೇಕಾದವ್ರೆ ಪಾಪ ಮಾಡ್ಲಿಕ್ಕೆ ಪ್ರಾರಂಭಿಸ್ತಾರೆ. ನೀವು ಉದಾಹರಣೆ ನೋಡಿದ್ರೆ, ದಾವಿದ ಆದ ನಂತರ ಸೊಲೊಮೋನನು ಅಧಿಕಾರಕ್ಕೆ ಬರ್ತಾನೆ. ಸೊಲೊಮೋನನ್ ನೋಡಿದ್ರೆ ಅವನ ಜೀವನ ಇಡೀ ನೀವು ಅವನ ಜೀವನವನ್ನು ಅಭ್ಯಾಸ ಮಾಡಿದ್ರೆ ಅರ್ಧ ಹೃದಯ ಮನುಷ್ಯ. ದೇವರಿಗೆ ಅರ್ಧ ಹೃದಯ, ಪಾಪಕ್ಕೆ ಅರ್ಧ ಹೃದಯ. ಅಥವಾ ಅವನಿಗೆ ಒಂದು ಭಾಗ ದೇವರಿಗಿದ್ರೆ ಇನ್ನೊಂದು ಭಾಗ ತನ್ನ ಸ್ತ್ರೀಯರಿಗೋಸ್ಕರವಾಗಿ ಇಟ್ಕೊಂಡಿದ್ದು. ಹೀಗೆ ಅವನ ಅರ್ಧಂಬರ್ಧ ಮನಸ್ಸಿತ್ತು. ಅವನಿಗೆ ಈ ಕಡೆ ಪೂರ್ಣ ಒಬ್ಬ ಅನಾತ್ಮಿಕನೂ ಅಲ್ಲ, ಈ ಕಡೆಗೆ ಆತ್ಮಿಕನೂ ಅಲ್ಲ ಅನ್ನೋ ಅಷ್ಟರ ಮಟ್ಟಿಗೆ ಆತನು ಬಂದ. ಹೀಗಾದ್ರಿಂದ ದೇವರು ಕೂಡ ಆ ಇಡೀ ದೇಶವನ್ನ ಎರಡು ಭಾಗ ಮಾಡ್ದ. ಅವನ ಅರ್ಧಂಬರ್ಧ ಹೃದಯದಿಂದ ದೇಶವು ಕೂಡ ಅರ್ಧಂಬರ್ಧವಾಗಿ ಹೋಯ್ತು. ನಿಮ್ಗೂ ನನ್ಗೆಲ್ಲ ಚೆನ್ನಾಗ್ ಗೊತ್ತಿದೆ, 10 ಕುಲಗಳು ಅವರನ್ನ ಬಿಟ್ಟು ಹೊರಟೋದ್ರು. ಯಾರೋ ಒಬ್ಬಮ್ಮನ ಜೊತೆ ಸೇರ್ಕೊಂಡ್ರು. ಈ ಸೊಲೊಮೋನನ ಮಗನಾದಂತ ರೆಹೋಬೋಬನನ್ನ ತಿರಸ್ಕರಿಸಿದ್ರು. ದಾವಿದನ ಜೊತೆಯಲ್ಲಿ ನಮ್ಗೆ ಇನ್ನೇನು ಸಂಬಂಧ, ಬನ್ನಿ ದಾವಿದನ ಕುಲದವ್ರೆ ನೋಡ್ಕೊಳ್ಳಿ, ನಮ್ಗೂ ಅವ್ರಿಗೂ ಸಂಬಂಧ ಇಲ್ಲ ಎಂಬ ಹೇಳಿ ಅವರು ಬಿಟ್ಟು ಹೊರಟೋದ್ರು. ದೇಶವು ಕೂಡ 2 ಭಾಗ ಆಯ್ತು. ನಿಮ್ಮೆಲ್ರಿಗೂ ಕೂಡ ಅದು ಚಂದವಾಗಿ ಗೊತ್ತಿದೆ, ನಾನು ಅದನ್ನ ಹೇಳಲಿಕ್ಕೆ ಹೋಗೋದಿಲ್ಲ. ಹೀಗೆ ಆದ್ಮೇಲೆ ಮುಂದೆ ನಾವು ನೋಡ್ತಾ ಬಂದ್ರೆ, ನಾವು ಪ್ರಾರಂಭದಲ್ಲಿ ಹೇಳಿದೆ, ಜನರು ಪಾಪ ಮಾಡುವಾಗ ಎಚ್ಚರಿಸ್ತಕ್ಕಂಥ ನಾಯಕರಿದ್ರು. ಈಗ ಮುಂದಕ್ಕೆ ನೋಡಕ್ ಹೋದ್ರೆ ಪ್ರತಿಯೊಬ್ಬ ನಾಯಕನು ಕೂಡ ಜನರಿಗಿಂತ ಹೆಚ್ಚಾಗಿ ಅವರೇ ಪಾಪ ಮಾಡುವವರಾದ. ನಾವು ಅರಸುಗಳ ಪುಸ್ತಕಕ್ಕೆ ಬಂದ್ರೆ ಬಹುತೇಕ ಅರಸರು ಅವರೇ ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಕ್ ಶುರು ಮಾಡಿದ್ರು, ವಿಗ್ರಹಾರಾಧನೆ ಮಾಡಕ್ ಶುರು ಮಾಡಿದ್ರು. ತಮ್ಮ ಮಕ್ಕಳನ್ನ
ವಿಗ್ರಹಗಳಿಗೆ ಬಲಿ ಕೊಡ್ಲಿಕ್ಕೆ ಶುರು ಮಾಡಿದ್ರು. ದೇವರು ಮಾಡಬಾರ್ದು ಎಂಬುದಾಗಿ ನಿಷೇಧಿಸಿದ ಕೆಲಸವನ್ನೇ ಮಾಡ್ಲಿಕ್ಕೆ ಪ್ರಾರಂಭಿಸಿದ್ರು. ಹೀಗಾಗಿ ಅಲ್ಲಿಯ ತನಕ ತನ್ನ ಜನಾಂಗ ನನ್ನವರು ಎಂಬುದಾಗಿ ಕಾಪಾಡ್ತಿದ್ದಂತ ದೇವರು ಅವರನ್ನ ಹೆಚ್ಚು ಕಡಿಮೆ ಕೈ ಬಿಟ್ಟಂತ ಸ್ಥಿತಿ ಆಗೋದು. ದೇವರವ್ರನ್ನ ಕೈ ಬಿಟ್ಬಿಟ್ರು. ನಾನು ನಿಮ್ಮಿಂದ ಬೇಸರಗೊಂಡಿದ್ದೇನೆ, ನಿಮ್ಮಿಂದ ನನಗೆ ಅವಮಾನವಾಗಿದೆ, ನೀವು ನನ್ನ ಮಾತು ಕೇಳುವುದಿಲ್ಲ, ನೀವು ಮೊಂಡರು ಎಂಬುದಾಗಿ ದೇವ್ರ ವಾಕ್ಯ ಹೇಳೋದನ್ನ ನಾವು ನೋಡ್ತೇವೆ. ಹೀಗಾಗಿ ಸೃಷ್ಟಿಕರ್ತನನ್ನ ಬಿಟ್ಟು ವಿಗ್ರಹಾರಾಧನೆ ಮಾಡ್ಲಿಕ್ಕೆ ಪ್ರಾರಂಭಿಸಿದ್ರು. ಅವ್ರು ಯಾರು ಕೂಡ ದೇವ್ರ ಮಾತನ್ನು ಕೇಳುವ ಸ್ಥಿತಿಯಲ್ಲಿ ಇರಲಿಲ್ಲ. ಅಮೋಸ ಎಂಬತಕ್ಕಂಥ ಪ್ರವಾದಿಯನ್ನು ದೇವರು ತನ್ನ ಜನರನ್ನು ಎಚ್ಚರಿಸಲಿಕ್ಕೆ ಕಳಿಸಿದಾಗ ಹೇಗೆ ಮಾತಾಡಿದ್ರು ಅಂದ್ರೆ, ನೀವು ಅಮೋಸನ ಪುಸ್ತಕ ಹೋದ್ರಿ, ಹಣ್ಣು ಮಾರುವವನೇ ನೀನು ಯಾಕೆ ಬಂದಿದ್ದಿ ಇಲ್ಲಿ? ನೀನು ಯೆಹೋವನು ನಿನಗೆ ಕಳಿಸ್ಲಿಲ್ಲ, ನಿನ್ನ ಹೊಟ್ಟೆ ತುಂಬಿಸ್ಕೊಳಕಾಗಿ ಬಂದಿದ್ದಿ. ಅಂದ್ರೆ ನಿನ್ ಜೀವನ ಮಾಡಕ್ಕೆ ಇದೊಂದು ಮಾರ್ಗ ಅಂತ ಬಂದಿದ್ಯಾ, ನೀನ್ ದೇವರಿಂದ ಬಂದವನಲ್ಲ, ನಿನ್ನ ಮಾತನ್ನ ನಾವು ಕೇಳೋದಿಲ್ಲ ಎಂಬುದಾಗಿ ಹೇಳಿದ್ರು. ಅವನು ಹೇಳಿದ, ಹೌದು, ನಾನು ಐ ಆಮ್ ಟೆಂಡರ್ ಆಫ್ ಸಿಕಮಾರ್ ಟ್ರೀ, ರೈಟ್, ಹೌದು, ಆದ್ರೆ ಯೆಹೋವನು ಇಂತೆನ್ನುತ್ತಾನೆ ಎಂಬುದಾಗಿ ಹೇಳಿ ದೇವರು ಹೇಳಿದಂತ ಮಾತನ್ನ ಅವ್ರು ಹೇಳಕ್ ಶುರು ಮಾಡಿದ್ರು. ಯಾರು ಅವ್ರು ಕೇಳಿ? ಹಾಗಾಗಿ ದೇವರು ಅವರನ್ನ ಕೈ ಬಿಟ್ಟಿದ್ರಿಂದ ಅವರು ಸೆರೆಯಾಗಿ ಹೋಗುವಂತ ಪರಿಸ್ಥಿತಿಗೆ ಬಂತು. ಅನ್ಯ ದೇಶದವನಾದಂತ ಬಾಬೆಲಿನ ಅರಸನು ಬಂದು ಇಡೀ ಯಹೂದ ದೇಶವನ್ನ ನಾಶ ಮಾಡ್ತು. ಅದನ್ನ ಕೇಳಲಿಕ್ಕೆ ನಿಜವಾಗ ಅದ್ರ ವಿವರಣೆ ಕೇಳಿದ್ರೆ ಎಂಥ ಮನಸ್ಸಿಗೂ ಕೂಡ ಬಹಳ ಚಾಕು ನೆಟ್ಟಗಳು, ಅಲುಗು ನೆಟ್ಟಂತ ಆಗ್ತದೆ. ಅಷ್ಟು ದುಃಖ ಆಗ್ತದೆ. ಎಷ್ಟು ವರ್ಷಗಳ ಕನಸು, ಎಷ್ಟು ವರ್ಷಗಳ ಪ್ರಾರ್ಥನೆ, ಎಷ್ಟು ದೇವರ ಸೇವಕರು ನುಡಿದಂತ ಮಾತು, ದೇವರ ಸೇವಕರು ಅನೇಕರು ಉಪವಾಸವಿದ್ದು ಮಾಡಿದಂತ ಪ್ರಾರ್ಥನೆಯಿಂದಾಗಿ ಅತ್ಯದ್ಭುತವಾದ, ಇಡೀ ಪ್ರಪಂಚವೇ ಆಶ್ಚರ್ಯ ಪಡುವಂತ ದೇವಾಲಯವನ್ನ ಕಟ್ಟಿದ್ರು. ಆದ್ರೆ ಆ ದೇವಾಲಯವನ್ನ ಚೂರು ಚೂರು ಮಾಡಿದ್ರು, ನೆಲಸಮ ಮಾಡಿದ್ರು. ಅಲ್ಲಿದ್ದಂತ ಚಿನ್ನ, ಅಲ್ಲಿದ್ದಂತ ವಸ್ತುಗಳು, ಅಲ್ಲಿದ್ದಂತ ಎಲ್ಲಾ ದೇವರ ವಸ್ತುಗಳನ್ನ ಸೂರೆ ಮಾಡಿಕೊಂಡು ತಮ್ಮ ದೇಶಕ್ಕೆ ತೆಗೆದುಕೊಂಡು ಹೋದ್ರು. ಬಹಳಷ್ಟು ನೋವು ಉಂಟಾಯ್ತು. ಒಂದು ಪುಸ್ತಕದಲ್ಲಿ ಹೀಗೆ ಬರ್ದಿದೆ, ಆ ದಿನ ಅನೇಕ ಗರ್ಭಿಣಿ ಸ್ತ್ರೀಯರು ಇದ್ರು. ಅವ್ರಿಗೇನು, ಗರ್ಭಿಣಿ ಸ್ತ್ರೀಯರೆಲ್ಲ ಸಮಯದಲ್ಲಿ ಇರ್ತಾರೆ. ಎಷ್ಟು ನೆಬೂಕದ್ನೆಚ್ಚರನು ಮತ್ತು ಅವನ ಸೈನಿಕರು ಕ್ರೂರಿಗಳಾಗಿದ್ರು ಅಂದ್ರೆ, ಅವರ ಗರ್ಭಿಣಿ ಸ್ತ್ರೀಯರನ್ನ ಹೊಡೆದು ಹೊಡೆಯುವಾಗ ಅವರು ನೆಲಕ್ಕೆ ಬಿದ್ರು. ನೆಲಕ್ಕೆ ಬಿದ್ದಾಗ ಕುದುರೆಗಳನ್ನ ಮನಸ್ಸು ಇಚ್ಛೆ ಅವ್ರ ಮೇಲೆ ಹಾರಿಸಿಕೊಂಡು ತುಣಿಸಿಕೊಂಡು ಹೋದ್ರು. ಅವ್ರು ಅಲ್ಲಲ್ಲೇ ಪ್ರಾಣ ಬಿಟ್ರು. ಅನೇಕ ಗರ್ಭಿಣಿ ಸ್ತ್ರೀಯರಿಗೆ ಅವರ ದೊಡ್ಡ, ಇವತ್ತು ನಾವು ತಲವಾರ ಅಂತ ಖಡ್ಗ ಅಂತ ಕರಿತೀವಲ್ಲ, ಅದರಿಂದ ಚುಚ್ಚಿದ್ರು ಎಂಬ ಬರೀತದೆ. ಮಕ್ಕಳು, ಸಣ್ಣ ಸಣ್ಣ ಮಕ್ಕಳು, ಎಡಬಲ ತಿಳಿದೇ ಇರ್ತಕ್ಕಂಥ ಮಕ್ಕಳು, ಅವರ ತಂದೆ ತಾಯಿಗಳು ಮಾಡಿದಂತ ಪಾಪಕ್ಕೆ ಅವ್ರು ಬಲಿಯಾದ್ರು. ಬೀದಿಯಲ್ಲಿ ಹೆಣ ಬಿದ್ದಿದ್ದವು, ರಕ್ತಪಾತವಾಯಿತು. ಇಸ್ರಾಯೇಲರು ಅಲ್ಲಿ ತನಕ ಕಂಡು ಕೇಳರಿಯದ ರೀತಿಯಲ್ಲಿ ಇಡೀ ದೇಶ ನಾಶ ಮಾಡಿಬಿಟ್ರು. ನೀವು ಇದರ ತೀವ್ರತೆಯನ್ನ ಸ್ವಲ್ಪ ಭಾಗ ಅರ್ಥ ಮಾಡಿಕೊಳ್ಬೇಕು ಅಂದ್ರೆ, ನೀವು ಪ್ರಲಾಪ ಪುಸ್ತಕಗಳನ್ನು ಓದ್ರಿ. ಪ್ರಲಾಪ ಅಂದ್ರೆ ಅಳುವುದು ಅಂತ. ಯೆರೆಮೀಯನು ಆ ಹಾಳಾದಂತ ಯೆರೂಸಲೇಮನ್ನ ನೋಡಿ ಅಳ್ತಾನೆ. ನಿಜವಾಗ್ಲೂ ನನಗಂತೂ ಕರಳು ಕಿತ್ತು ಬಂದಾಗ್ತದೆ. ಅದನ್ನ ಹೇಳ್ತಾನೆ, ದೇವರೇ, ಯೆಹೋವನೇ, ಒಂದೊಂದು ಬೀದಿಯ ಕೊನೆಗಳಲ್ಲಿ ನಮ್ಮ ಮಕ್ಕಳು ಹೆಣಗಳು ಬಿದ್ದಿವೆ, ನಮ್ಮನ್ನು ಕೇಳುವವರಿಲ್ಲ. ಅಯ್ಯೋ, ಸೂರತೆಯಾಗಿದ್ದಂತ ನಗರಿಯೇ, ಇಂದು ವಿಧವೆಯಾದಿಯಲ್ಲ, ನಿನ್ನನ್ನ ಯಾರು ಸಂತೈಸುವವರಿಲ್ಲ, ಅಂತ ಸ್ಥಿತಿಗೆ ನೀನ್ ಬಂದಲ್ಲ ಎಂಬುದಾಗಿ ಆತನು ಆ ಯೆರೂಸಲೇಮ್ ನಗರವನ್ನ ಒಬ್ಬ ಸ್ತ್ರೀಗೆ ಹೋಲಿಕೆ ಮಾಡಿ ಆತನು ಕಣ್ಣೀರಿಡ್ತಾನೆ. ಅಯ್ಯೋ ದೇವ್ರೇ, ಈ ಸ್ಥಿತಿ ಬಂತಲ್ಲ ನಮ್ಮ ದೇಶಕ್ಕೆ. ಒಂದು ಕಾಲದಲ್ಲಿ ಯೆರೂಸಲೇಮ್ಗೆ ಹೋಗ್ಲಿಕ್ಕೋಸ್ಕರವಾಗಿ ಜನ ಮುಗಿ ಬೀಳ್ತಿದ್ರು. ಯೆರೂಸಲೇಮನ್ನ ನೋಡೋಣ, ಸೊಲೊಮೋನನ ದೇವಾಲಯ ನೋಡೋಣ, ಸೊಲೊಮೋನನ ಜ್ಞಾನವನ್ನು ನೋಡೋಣ ಎಂಬುದಾಗಿ ಬಹಳಷ್ಟು ರಾಜರು, ರಾಣಿಯರು ತವಕ ಪಡ್ತಾ ಇದ್ದಂತ ದೇಶ. ಇವತ್ತು ಆ ದೇಶ ಹಾಳಾಗಿ ಹೋಯ್ತಲ್ಲ ಅಂತ ಹೇಳಿ ಬಹಳ ದುಃಖ. ಅದಾದ್ಮೇಲೆ ನಿಮಗೆ ಗೊತ್ತಿದೆ, 2 ಪೂರ್ವಕಾಲ ವೃತ್ತಾಂತದ ಕಡೇ ಭಾಗಕ್ಕೆ ನಾನು ಬರ್ತೇನೆ. ಈ ಕಡೇ ಭಾಗಕ್ಕೆ ಬರುವಾಗ ಹೇಗಿತ್ತು ಅಂತ ಅಂದ್ರೆ, ದೇವರು ಅವರನ್ನ
ಬಾಬೆಲಿಗೆ ಸೆರೆ ಕಳಿಸ್ಬಿಡ್ತಾನೆ, ಅಂದ್ರೆ ಸೆರೆ ಕೊಡ್ತಾನೆ. ನೆಬೂಕದ್ನೆಚ್ಚರನು ಸೆರೆ ತೆಗೆದುಕೊಂಡು ಹೋಗ್ತಾನೆ. ಇಡೀ ದೇಶ ನಿರ್ಜನವಾಗ್ತದೆ. ಅಲ್ಲಿ ಆ ಆ ಪ್ರದೇಶಕ್ಕೆ ಬಾಬೆಲ್ನಲ್ಲಿದ್ದಂತ ಕೆಲವು ಜನರನ್ನ ಅಲ್ಲೇ ಬಿಟ್ಟು ಹೋಗ್ತಾನೆ. ಎಲ್ಲಿ? ಯಹೂದ ದೇಶದಲ್ಲಿ, ಯೆರೂಸಲೇಮಿನಲ್ಲಿ. ಮತ್ತೆ ಇಲ್ಲಿದ್ದಂತ ಕೆಲವು ಇಸ್ರಾಯೇಲರನ್ನ, ಕುಂಟರು ಕುಡ್ರನ್ನ ಅಥವಾ ಕೆಲವು ಮಕ್ಕಳನ್ನ ಕೂಡ ಅಲ್ಲೇ ಬಿಟ್ಟು ಹೋಗ್ತಾನೆ. ಇನ್ನು ಉಳಿದವರೆಲ್ಲ ರಾಜಮನೆತನದವರನ್ನ, ಪ್ರಧಾನರನ್ನ, ಯುವಕರನ್ನ ಕೆಲವ್ರನ್ನ ಹತ್ಯೆ ಮಾಡ್ತಾರೆ. ಇನ್ ಕೆಲವ್ರನ್ನ ಸೆರೆ ತೆಗೆದುಕೊಂಡು ಹೋಗ್ತಾನೆ. ಅದನ್ನ ನಾವ್ ಎಲ್ಲಿ ನೋಡ್ತೇವೆ ಅಂತ ಅಂದ್ರೆ, ದಯವಿಟ್ಟು ಇದನ್ನ ಓದ್ಲೇಬೇಕು ನೀವು. ಓದ್ರಿ. 2 ಪೂರ್ವಕಾಲ ಅಂತ 36ನೇ ಅಧ್ಯಾಯ 22ನೇ ವಚನವನ್ನ ನಾವು ಓದೋಣ. 2 ಪೂರ್ವಕಾಲ ಅಂತ 36ನೇ ಅಧ್ಯಾಯ 22ನೇ ವಚನ ಓದ್ರಿ. ಪಾರಸಿಯ ಅರಸನಾದ ಕೊರೆಷನ 1ನೇ ವರ್ಷದಲ್ಲಿ ಯೆಹೋವನು ತಾನು ಯೆರೆಮೀಯನ ಮುಖಾಂತರ ಹೇಳಿಸಿದ ವಾಕ್ಯವನ್ನು ನೆರವೇರಿಸುವುದಕ್ಕಾಗಿ ಆ ಪಾರಸಿಯ ರಾಜನಾದ ಕೊರೆಷನ ಮನಸ್ಸನ್ನು ಪ್ರೇರೇಪಿಸಿದ್ದರಿಂದ ಅವನು ತನ್ನ ರಾಜ್ಯದಲ್ಲೆಲ್ಲ ಡಂಗುರಗಳಿಂದಲೂ ಪತ್ರಗಳಿಂದಲೂ ಸಾರಿ ಅದಕ್ಕಿಂತ ಹಿಂದೆ 36ನೇ ಅಧ್ಯಾಯ 11ನೇ ವಚನದಿಂದ ಓದಿ. ಚಿದ್ಕೀಯನು ಅರಸನಾದಾಗ 21 ವರ್ಷನಾಗಿದ್ದನು. ಅವನು ಯೆರೂಸಲೇಮಿನಲ್ಲಿ 11 ವರ್ಷ ಆಳಿದನು. ಅವನು ತನ್ನ ದೇವರಾದ ಯೆಹೋವನ ಚಿತ್ತಕ್ಕೆ ವಿರುದ್ಧವಾಗಿ ನಡೆದು ಯೆಹೋವನ ಮಾತುಗಳನ್ನು ತನಗೆ ತಿಳಿಸುತ್ತಿದ್ದ ಪ್ರವಾದಿಯಾದ ಯೆರೆಮೀಯನ ಮುಂದೆ ತನ್ನನ್ನು ತಗ್ಗಿಸಿಕೊಳ್ಳಲಿಲ್ಲ. ಇದಲ್ಲದೆ ನೆಬೂಕದ್ನೆಚ್ಚರನಿಗೆ ಒಳಗಾಗುತ್ತೇನೆಂದು ದೇವರ ಮೇಲೆ ಆಣೆಯಿಟ್ಟು ಪ್ರಮಾಣ ಮಾಡಿದ್ದರು ಅವನಿಗೆ ವಿರುದ್ಧವಾಗಿ ತಿರುಗಿ ಬಿದ್ದು ಇಸ್ರಾಯೇಲ್ ದೇವರಾದ ಯೆಹೋವನ ಕಡೆಗೆ ತಿರುಗಿಕೊಳ್ಳಲೊಲ್ಲದೆ ಹಠ ಹಿಡಿದು ಮನಸ್ಸನ್ನು ಕಠಿಣ ಮಾಡಿಕೊಂಡನು. ಪ್ರಧಾನ ಯಾಜಕರು ಪ್ರಜೆಗಳೂ ಕೂಡ ಮಹಾದ್ರೋಹಿಗಳಾಗಿ ಅನ್ಯ ಜನಾಂಗಗಳ ಅಸಹ್ಯ ಕೃತ್ಯಗಳನ್ನು ಅನುಸರಿಸಿ ಯೆಹೋವನು ತನಗೆ ಪ್ರತಿಷ್ಠಿಸಿಕೊಂಡಿದ್ದ ಯೆರೂಸಲೇಮಿನ ದೇವಾಲಯವನ್ನು ಹೊಲೆ ಮಾಡಿದರು. ಅವರ ಪಿತೃಗಳ ದೇವರಾದ ಯೆಹೋವನು ತನ್ನ ಪ್ರಜೆಯನ್ನು, ನಿವಾಸ ಸ್ಥಾನವನ್ನು ಕನಿಕರಿಸಿ ಸಾವಕಾಶ ಮಾಡದೆ ತನ್ನ ದೂತರ ಮುಖಾಂತರವಾಗಿ ಅವರನ್ನು ಎಚ್ಚರಿಸುತ್ತಾ ಇದ್ದರು. ಅವರು ದೇವ ಪ್ರೇಷಿತರನ್ನು ಗೇಲಿ ಮಾಡಿ ಆತನ ಮಾತುಗಳನ್ನು ತುಚ್ಛೀಕರಿಸಿ ಆತನ ಪ್ರವಾದಿಗಳನ್ನು ಹೀಯಾಳಿಸಿದ್ದರಿಂದ ಆತನ ಕೋಪಾಗ್ನಿಯು ಆತನ ಪ್ರಜೆಯ ಮೇಲೆ ಉರಿಯ ಹತ್ತಿತ್ತು. ಅದರ ತಾಪವು ಆರಿ ಹೋಗಲೇ ಇಲ್ಲ. ಆತನು ಕಸ್ದೀಯರ ಅರಸನನ್ನು ಅವರ ಮೇಲೆ ಬರಮಾಡಿ ಎಲ್ಲರನ್ನೂ ಅವನ ಕೈಗೆ ಒಪ್ಪಿಸಿದನು. ಅವನು ಅವರ ಯುವ ಭಟರನ್ನು ಅವರ ಪವಿತ್ರಾಲಯದಲ್ಲೇ ಕತ್ತಿಯಿಂದ ಸಂಹರಿಸಿ ಯುವಕರನ್ನು, ಕನ್ಯೆಯರನ್ನು, ಮುದುಕರನ್ನು, ಅತಿ ವೃದ್ಧರನ್ನು ಕನಿಕರಿಸದೆ ಎಲ್ಲರನ್ನೂ ಕೊಲ್ಲಿಸಿದನು. ದೇವಾಲಯದ ಎಲ್ಲಾ ಚಿಕ್ಕ ದೊಡ್ಡ ಸಾಮಾನುಗಳನ್ನು, ಯೆಹೋವನ ಮಂದಿರದ ಭಂಡಾರ, ಅರಸನ ಮತ್ತು ಅವನ ಸರದಾರರ ಭಂಡಾರ, ಇವುಗಳ ದ್ರವ್ಯವನ್ನು ಬಾಬೆಲಿಗೆ ಒಯ್ದನು. ಅವನ ಜನರು ಯೆರೂಸಲೇಮಿನ ಪೌಳಿಗೋಡೆಯನ್ನು ಕೆಡವಿ ಅವರ ಎಲ್ಲಾ ರಾಜಮಂದಿರಗಳನ್ನು, ದೇವಾಲಯವನ್ನು ಸುಟ್ಟು ಬಿಟ್ಟು ಅಮೂಲ್ಯ ವಸ್ತುಗಳನ್ನು ನಾಶ ಮಾಡಿದರು. ಕತ್ತಿಗೆ ತಪ್ಪಿಸಿಕೊಂಡವರನ್ನು ಅರಸನು ಬಾಬೆಲಿಗೆ ಸೆರೆಯೊಯ್ದನು. ಪಾರಸಿಯ ಪ್ರಭುತ್ವವು ಅಲ್ಲಿ ಸ್ಥಾಪಿತವಾಗುವವರೆಗೂ ಅವರು ಅವನಿಗೂ ಅವನ ಮಕ್ಕಳಿಗೂ ಸೇವಕರಾಗಿದ್ದರು. ಈ ಪ್ರಕಾರ ಯೆಹೋವನು ಯೆರೆಮೀಯನ ಮುಖಾಂತರ ಹೇಳಿಸಿದ ಮಾತು ನೆರವೇರಿ ದೇಶವು ತನ್ನ ಸಬ್ಬತ್ ಕಾಲವನ್ನು ಅನುಭವಿಸುವುದಕ್ಕೆ ಮಾರ್ಗವಾಯಿತು. ದೇಶವು 70 ವರ್ಷ ಹಾಳು ಬಿದ್ದು ಆ ಕಾಲದಲ್ಲೆಲ್ಲಾ ವಿಶ್ರಾಂತಿಯನ್ನು ಅನುಭವಿಸುತ್ತಿತ್ತು. ಥ್ಯಾಂಕ್ ಯು ಬ್ರದರ್, ತುಂಬಾ ಒಳ್ಳೆ ಚೆನ್ನಾಗಿ ಓದಿದ್ರಿ. ಇಲ್ಲಿ ನಾವು ನೋಡ್ತೇವೆ, ನಾನು ಹೇಳಿದ ಹಾಗೆ ಇಡೀ ಇಸ್ರಾಯೇಲರು ಮಾಡಿದಂತ ಪಾಪದ ಪ್ರತಿಫಲ ಏನ್ ಸಿಕ್ತು ಅಂದ್ರೆ ದೇಶ ಹಾಳು ಬಿಡ್ತು. ಅವರು ಸೆರೆ ಹೋದ್ರು, ಯುವಕರನ್ನ ಸೆರೆ ತೆಗೆದುಕೊಂಡು ಹೋದ್ರು. ರಕ್ತಪಾತ ಅದನ್ನ ಕೇಳ್ಬಾರ್ದು. ಇವತ್ತ ಅದನ್ನ ಕೇಳಕ್ಕೂ ಕೂಡ ಬೇಸರ ಆಗ್ತದೆ. ಒಂದು ಕಾಲದಲ್ಲಿ ಬಹಳ ಸುಂದರವಾದಂತ ನಗರ ಯೆರೂಸಲೇಮ್ ಹೇಗಿತ್ತಂತ ಅಂದ್ರೆ ಪ್ರಪಂಚದ ಅತೀ ಶ್ರೀಮಂತ ದೇಶ ಅವತ್ತಿನ ಕಾಲದಲ್ಲಿ ಯೆರೂಸಲೇಮ್. ಎಲ್ರೂ ಬರ್ಲಿಕ್ಕೆ ಇಷ್ಟಪಡ್ತಿದ್ರು. ಇವತ್ತ US ಅಥವಾ ಬೇರೆ ಬೇರೆ ನಮ್ಮ ಹೊರದೇಶಗಳಿಗೆ ಹೋಗ್ಲಿಕ್ಕೆ ಎಷ್ಟು ಜನ ಕಾತರ ಪಡ್ತಾರೆ ಅಂತ ಹೇಳ್ತಾರೆ, ಕಾತರ ಪಡ್ತಾರಲ್ಲ, ಅದಕ್ಕಿಂತಲೂ ಹೆಚ್ಚಾಗಿ ಅವತ್ತು ಯೆರೂಸಲೇಮ್ಗೆ ಹೋಗ್ಬೇಕು, ಆ ಸುಂದರ ನಗರವನ್ನು ನೋಡ್ಬೇಕು ಅಂತ ಆಸೆ ಪಡ್ತಿದ್ದಂತ ಜನರಿಗೆ ನಾವಿಲ್ಲಿ ವಾಕ್ಯದಲ್ಲಿ ಓದಿದ್ವಲ್ಲ, ರಕ್ತಪಾತ, ಕೊಲೆ, ಸುಲಿಗೆ ಎಲ್ಲರೂ ನಾಶವಾಗಬೇಕು. ಹೀಗೆ ದೇವರು ಪಾಪಕ್ಕೆ ಶಿಕ್ಷೆ ಕೊಟ್ಟಿದ್ರಿಂದ ಆ ಸುಂದರವಾದಂತ ನಗರ ಹಾಳಾಯ್ತು, ದೇವಾಲಯ ಹಾಳಾಯ್ತು, ಎಲ್ಲಾ ವಸ್ತುಗಳನ್ನ ತೆಗೆದುಕೊಂಡೋದ್ರು. 70 ವರ್ಷಗಳ ಕಾಲ ಅವರು ಬಾಬೆಲ್ ದೇಶದಲ್ಲಿ ಸೆರೆ. ಈ ಬಾಬೆಲ್ ದೇಶದಲ್ಲಿ 70 ವರ್ಷಗಳ ಸೆರೆ ಇದ್ದ ಕಾಲ ಆದ್ಮೇಲೆ ಮತ್ತೆ ನಾನ್ ಮೊದ್ಲೇ ಹೇಳಿದಾಗೆ ಗ್ರೀಕರ ಆಡಳಿತ ಬರೋದಕ್ಕೆ ಮುಂಚಿತವಾಗಿ ಪಾರಸಿಯರು ಬರ್ತಾರೆ. ಅಂದ್ರೆ ಬಾಬೆಲಿನ ಅರಸನನ್ನ ಪರ್ಷಿಯಾ ದೇವರ ಮೇದ್ಯರು ಮತ್ತು ಪರ್ಷಿಯರು ಒಟ್ಟಾಗಿ ಸೇರಿ ಸೋಲಿಸಿ
ಪಾರಸಿಯರು ವಶಪಡಿಸಿಕೊಂಡು ಅವರು ಆಳ್ಲಿಕ್ಕೆ ಪ್ರಾರಂಭವಾಗ್ತಾರೆ. ಅದನ್ನ ನಾವು ಎಜ್ರನ ಪುಸ್ತಕದ ಪ್ರಾರಂಭದಲ್ಲಿಯೂ 2 ಪೂರ್ವಕಾಲ ವೃತ್ತಾಂತ 36ನೇ ಅಧ್ಯಾಯ 22 ಮತ್ತು 23ನೇ ವಚನದಲ್ಲೂ ಅದೇ ವಚನವನ್ನ ನಾವು ಓದ್ತೇವೆ. 70 ವರ್ಷಗಳಾದ ನಂತರದಲ್ಲಿ ದೇವರು ಕೊರೇಶನನ್ನ ಪ್ರೇರೇಪಿಸಿದ್ರಿಂದ ಅವನು ಆಜ್ಞೆ ಮಾಡ್ತಾನೆ, ಡಂಗೂರ ಹೊಡಿಸ್ತಾನೆ, ಪತ್ರಗಳನ್ನು ಬರೆಸ್ತಾನೆ. ಏನಂತ ಅಂದ್ರೆ, ಪರಲೋಕ ದೇವರು ನನಗೆ ದರ್ಶನ ಕೊಟ್ಟಿದ್ದಾನೆ, ನಿಮ್ಮಲ್ಲಿ ಸೆರೆ ಬಂದು 70 ವರ್ಷಗಳು ಇಲ್ಲಿ ಇದ್ದೀರಿ ನೀವು ಯಹೂದ್ಯರು, ಈಗ ನಿಮಗೆ ಬಿಡುಗಡೆ ಕಾಲ ಬಂದಿದೆ. ದೇವರು ನನಗೆ ಅನುಮತಿಸಿದ್ದಾನೆ, ನನಗೆ ದರ್ಶನ ಕೊಟ್ಟು ಹೇಳಿದ್ದಾನೆ. ಏನಂದ್ರೆ, ನಿಮ್ಮಲ್ಲಿ ಯಾರ್ಯಾರಿಗೆ ಯಹೂದ್ಯರಿಗೆ ನಿಮ್ಮ ದೇಶಕ್ಕೆ ವಾಪಸ್ ಹೋಗ್ಲಿಕ್ಕೆ ಮನಸ್ಸಿದೆಯೋ ನೀವು ಹೋಗಬಹುದು. ನಿಮ್ಮ ವಸ್ತುಗಳು ಏನಿದೆಯೋ ಎಲ್ಲವನ್ನು ನಾನು ಹಿಂದಕ್ಕೆ ಕೊಡ್ತೇನೆ, ತೆಗೆದುಕೊಂಡು ಹೋಗಿ ನೀವು ಅಲ್ಲಿ ನಿಮ್ಮ ದೇವಾಲಯವನ್ನು ಕಟ್ರಿ. ಮತ್ತೆ ನಿಮ್ಮ ಆ ಭಕ್ತಿ ಭಯ, ನಿಮ್ಮ ದೇವರನ್ನು ಆರಾಧಿಸುವಂಥದ್ದು ಮುಂದುವರಿಯಲಿ ಎಂಬುದಾಗಿ ಅವನು ಆಜ್ಞೆ ಮಾಡಿದ ನಂತರದಲ್ಲಿ ನಾವು ಮೊದಲನೇದಾಗಿ ಜೆರುಬ್ಬಾಬೆಲನ ನಾಯಕತ್ವದಲ್ಲಿ ಸ್ವಲ್ಪ ಜನರು, ಎರಡನೇದಾಗಿ ನೆಹೆಮೀಯನ ಕಾಲದಲ್ಲಿ ಸ್ವಲ್ಪ ಜನರು, ಮೂರನೇದಾಗಿ ಎಜ್ರನ ನಾಯಕತ್ವದಲ್ಲಿ ಇನ್ನುಳಿದವರು 3 ತಂಡವಾಗಿ ಆ 70 ವರ್ಷ ಕಳೆದ ನಂತರದಲ್ಲಿ ವಾಪಸ್ಸು ತಮ್ಮ ದೇಶಕ್ಕೆ ಬಂದು, ಜೆರುಬ್ಬಾಬೆಲನು ಬಂದಾಗ ದೇವಾಲಯ ಕಟ್ತಾನೆ, ನೆಹೆಮೀಯನು ಬಂದು ಪೌಳಿಗೋಡೆ ಕಟ್ತಾನೆ, ಎಜ್ರನು ಬಂದು ಹಾಳಾಗಿದ್ದಂತ ಪಾಪದಲ್ಲಿದ್ದಂತ ಜನರನ್ನ ಕಟ್ತಾನೆ. ಹೀಗೆ ಮತ್ತೆ ಅವರು ಆ ದೇಶವನ್ನ ಅನುಭವಿಸ್ಲಿಕ್ಕೆ, ಹೊಸದಾಗಿ ಕಟ್ಲಿಕ್ಕೆ ಪ್ರಾರಂಭವಾಗ್ತದೆ. ಈಗ ಇಲ್ಲಿಂದ ನಮ್ಮ ಇಂಟರ್ ಟೆಸ್ಟಮೆಂಟಲ್ ಪೀರಿಯಡ್ಸ್ ಪ್ರಾರಂಭವಾಗ್ತದೆ. ಏನು ಅಂದ್ರೆ, ಅವರು 70 ವರ್ಷಗಳ ಕಾಲ ಅನ್ಯ ದೇಶದಲ್ಲಿ ದೇವರನ್ನ ಅರಿಯದೇ ಇರುವಂತ ಜನಾಂಗದವರ ಮಧ್ಯದಲ್ಲಿ, ಅದರಲ್ಲೂ ಇಸ್ರಾಯೇಲ್ ದೇವರು ಏನು ಹೇಸುತ್ತಿದ್ದನೋ ಅದನ್ನೇ ಅತ್ಯಾಸಕ್ತಿಯಿಂದ ಮಾಡುವಂತ ಜನಾಂಗಗಳ ಮಧ್ಯದಲ್ಲಿ ವಾಸ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದರು. ಉದಾಹರಣೆಗೆ, ಬಾಬೆಲ್ ದೇಶದವರು ವಿಗ್ರಹಾರಾಧಕರು, ಯಹೂದ್ಯರು ವಿಗ್ರಹಾರಾಧಕರಲ್ಲ. ಅವರು ನಿತ್ಯ ಕರ್ತನಾದಂತ ದೇವರನ್ನ ಆರಾಧಿಸುವವರು, ನಿರ್ಮಲವಾದಂತ ದೇವರನ್ನ ಆರಾಧಿಸ್ತಕ್ಕಂಥವ್ರು. ದೇವರಿಗೆ ಆಕಾರ ಇಲ್ಲ, ದೇವರಿಗೆ ಬಣ್ಣ ಇಲ್ಲ, ದೇವರಿಗೆ ಎತ್ತರ ಇಲ್ಲ, ದೇವರ ಉದ್ದ ಅಗಲ ಇಲ್ಲ. ಆತನ ನಮ್ಮ ಬಗ್ಗೆ ಹೇಳ್ತದೆ, ಆಕಾಶವೇ ಆತನ ಸಿಂಹಾಸನ, ಭೂಮಿ ಪಾದಪೀಠ, ಆತನಿಗೆ ಇನ್ಯಾವ ಮಂದಿರವನ್ನು ಕಟ್ಲಿಕ್ಕೆ ಸಾಧ್ಯ ಅಂತ ಹೇಳಿ. ಇದು ಯೆಹೋವ ದೇವರ ವಿವರಣೆ. ಆದ್ರೆ ಬಾಬೆಲ್ ದೇಶದಲ್ಲಿ ಹಾಗಲ್ಲ. ಅವ್ರಿಗೆ ಕಾಣುವ ಹಾಗೆ ಮೂರ್ತಿ ಮಾಡಿಕೊಂಡಿದ್ರು, ಮೂರ್ತಿಗೆ ಅಡ್ಡ ಬೀಳ್ತಾ ಇದ್ರು, ಮೂರ್ತಿಗೆ ಅವರು ನಮಸ್ಕರಿಸ್ತಾ ಇದ್ರು. ಇದು ಒಂದಕ್ಕೊಂದು ವಿರುದ್ಧ. ಅಂತ ಸಮಯದಲ್ಲಿ ಇವರು ವಿಗ್ರಹಾರಾಧನೆ ಮಾಡಿ ಯೆರೂಸಲೇಮ್ನ ಇದ್ದಾಗ, ಯಹೂದ ದೇಶದಲ್ಲಿದ್ದಾಗ ಪಾಪ ಮಾಡಿದ್ರಿಂದ ದೇವರು ಅವನನ್ನ ವಿಗ್ರಹ ಪೂಜೆ ಮಾಡುವಂತ ದೇಶಕ್ಕೆ ಅವ್ರನ್ನ ಒಪ್ಪಿಸ್ಬಿಟ್ಟ. ಹೋಗಿ ವಿಗ್ರಹಾರಾಧನೆ ಮಾಡಿ. ನಾನು ಎಷ್ಟು ಹೇಳಿದ್ರು ನನ್ನ ಮಾತು ಕೇಳಲಿಲ್ವಲ್ಲ, ಇವತ್ತು ಆರಾಧನೆ ಮಾಡುವಂತ ದೇಶಕ್ಕೆ ನೀವು ಹೋಗ್ತಿದ್ರು, ಹೋಗ್ರಿ, ಅದ್ ಎಷ್ಟು ಮಾಡ್ತೀರಿ ಮಾಡ್ರಿ, ನೀವು ಸಂತೃಪ್ತಿಯಾಗಿ ಪಾಪ ಮಾಡ್ರಿ, ನಿಮ್ಗೆ ಎಷ್ಟು ಬೇಕು ಹಾಗೆ ಮಾಡ್ರಿ, ನಿಮ್ಮನ್ನ ಕೇಳೋದಿಲ್ಲ ಎಂಬುದಾಗಿ ಅಂತ ದೇಶಕ್ಕೆ ಕಳಿಸ್ತಾರೆ. ಒಬ್ಬ ಸೇವಕನು ಕೂಡ ಅಲ್ಲಿ ಬಂದು, ಪ್ರವಾದಿ ಬಂದು ಎಚ್ಚರಿಸುವುದನ್ನ ನಾವು ಓದುವುದಿಲ್ಲ. ಅವ್ರು ಕೇಳುವವರು ಹೇಳುವವರೇ ಇರ್ಲಿಲ್ಲ. ಅವ್ರ ಸ್ವಾತಂತ್ರ್ಯ ಇತ್ತು, ಏನ್ ಬೇಕಾದ್ರೂ ಮಾಡ್ಬೋದು. ವಿಗ್ರಹ ಆರಾಧನೆ ಮಾಡಿದ್ರೆ ನೀವು ಯಾಕೆ ಮಾಡ್ತೀರಿ ಅಂತ ಕೇಳುವಂತ ಒಬ್ರು ಸೇವಕರಿರ್ಲಿಲ್ಲ. ಆದರೆ ಅಲ್ಲಿ ದೇವರು ಅವರಿಗೆ ಸರಿಯಾದಂತ ದೊಡ್ಡ ಪಾಠವನ್ನು ಕಲಿಸಿ. ಅಲ್ಲಿಯವರೆಗೂ ಚಿತ್ರಣದಲ್ಲೇ ಇಲ್ಲದೆ ಇರತಕ್ಕಂತ ಆತ್ಮೀಕ ಯವನಸ್ಥರನ್ನ ದೇವರು ಏಳಿಸ್ಲಿಕ್ಕೆ ಪ್ರಾರಂಭಿಸಿದ. ಅಲ್ಲಿ ದಾನಿಯೇಲ, ಶದ್ರಕ್, ಮೇಷಕ್, ಅಬೇದ್ನಗೋ ಎಂಬತಕ್ಕಂತ ಹೊಸ ಹೆಸರುಗಳು ಅಲ್ಲಿ ಕಾಣಿಸಿಕೊಳ್ಳಿಕ್ ಶುರುವಾಗ್ತದೆ. ಅಲ್ಲಿಯೂ ಕೂಡ ಈ ವಿಗ್ರಹಾರಾಧಕರ ಮಧ್ಯದಲ್ಲಿ ದೇವರು ಇದ್ದಾನೆ, ದೇವರು ನಿರಾಕಾರಿ, ಆತನಿಗೆ ಆಕಾರ ಇಲ್ಲ ಅಂತ ದೇವರನ್ನ ಆರಾಧಿಸ್ತಕ್ಕಂಥವ್ರು ನಾವು, ಸರ್ವಶಕ್ತನಾದಂತ ದೇವರು, ಪರಾಕ್ರಮಿಯಾದ ದೇವರು ಎಂಬುದನ್ನ ಸಾಬೀತು ಮಾಡ್ಲಿಕ್ಕೆ ದೇವರು ಈ ಯವನಸ್ಥರನ್ನ ಉಪಯೋಗಿಸೋದನ್ನ ನಾವು ನೋಡ್ತೀವಿ. ಇಂಥ ಸಮಯದಲ್ಲಿ ಅವರು ಸೆರೆಯಲ್ಲಿದ್ದಾಗ ನಿಮ್ಗೆಲ್ರಿಗೂ ಗೊತ್ತಿದೆ,
ಅವ್ರು ಆರಾಧನೆ ಮಾಡ್ತಿರ್ಲಿಲ್ಲ, ದೇವ್ರನ್ನ ಆರಾಧನೆ ಮಾಡ್ತಿರ್ಲಿಲ್ಲ. ಯಾಕಂದ್ರೆ ಇಸ್ರಾಯೇಲರಿಗೆ ಆರಾಧನೆ ಮಾಡುವುದು ಅಂತ ಹೇಳಿದ್ರ ಅರ್ಥ ಯಜ್ಞ ಮಾಡ್ಲೇಬೇಕು, ಪಶುವನ್ನು ಕಡಿಲೇಬೇಕು, ಕುರಿಯನ್ನ ಯಜ್ಞ ಕಡಿಲೇಬೇಕು. ಕಡಿದು ಅವರು ಹಳೆ ಒಡಂಬಡಿಕೆಯಲ್ಲಿ ಮೋಶೆ ಧರ್ಮಶಾಸ್ತ್ರದಲ್ಲಿ ಹೇಗೆ ಬರ್ದಿದೆಯೋ ಹಾಗೆ ಅವರೆಲ್ಲವನ್ನು ನೆರವೇರಿಸಬೇಕು. ಅದು ಅವ್ರಿಗೆ ಆರಾಧನೆ. ಆದ್ರೆ ಇಲ್ಲಿ ದೇವಾಲಯ ಇಲ್ಲ, ಅಲ್ಲಿ ಯಜ್ಞವೇದಿ ಇಲ್ಲ, ಅಲ್ಲಿ ಧೂಪವೇದಿ ಇಲ್ಲ, ಅಲ್ಲಿ ಮಂಜೂಷ ಇಲ್ಲ. ಹೇಗೆ ಆರಾಧನೆ ಮಾಡ್ಲಿಕ್ಕೆ ಸಾಧ್ಯ? ಯಾರೂ ಹೇಳ್ತಾ ಇಲ್ಲ, ಅವ್ರು ಕೇಳುವವರಿಲ್ಲ, ಹೇಳುವವರಿಲ್ಲ. ಆದರೆ ದೇವರು ಅವರ ಮನಸ್ಸಿನಲ್ಲಿ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರಿಂದ ಕೆಲವು ಜನರು ಆ ಸೆರೆಯಲ್ಲಿದ್ದಾಗ್ಲೂ ಕೂಡ ವಾಕ್ಯ ಅಭ್ಯಾಸ ಮಾಡ್ಲಿಕ್ಕೆ ಅಲ್ಲಲ್ಲಿ ಮನೆಗಳಿಗೆ ತಾವಾಗಿಯೇ ಇಷ್ಟಪಟ್ಟು ಸೇರಿಕೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ರು ಎಂಬುದಾಗಿ ನಾವು ಚರಿತ್ರೆಯಲ್ಲಿ ಓದ್ತೇವೆ. ದೇ ಸ್ಟಾರ್ಟೆಡ್ ರೀಡಿಂಗ್ ದ ಗಾಡ್ಸ್ ವರ್ಡ್. ವಿಶೇಷವಾಗಿ ಗಾಡ್ಸ್ ವರ್ಡ್ ಅಂತ ಇಲ್ಲಿ ಹೇಳುವಾಗ ಇಡೀ ಸತ್ಯವೇದ ಅಲ್ಲ. ಆಗ ತೋರ ಮಾತ್ರ, ತೋರ ಅಂದ್ರೆ ಮೋಶೆಯ ಧರ್ಮಶಾಸ್ತ್ರ ಮಾತ್ರ ಓದುತ್ತಾ ಇದ್ರು. ಅವುಗಳ ಗ್ರಂಥ ಮಾತ್ರ ಅವ್ರ ಹತ್ರ ಇತ್ತು, ಅವುಗಳನ್ನ ಓದ್ತಾ ಇದ್ರು. ಅದೇ ಅವ್ರಿಗೆ ಪುಸ್ತಕ. ಅದನ್ನು ಮಾತ್ರ ಓದಲಿಕ್ಕೆ ಅಲ್ಲಲ್ಲಿ ಗುಂಪು ಗುಂಪಾಗಿ ಅವ್ರ ಇಷ್ಟದಾಗ, ಅವ್ರು ಸ್ವಯಂ ಇಚ್ಛೆಯಿಂದ ಕೆಲವು ಮನೆಗಳಲ್ಲಿ ಕೂಡಿ ಬರ್ತಾರೆ. ಅದ ಆದ್ಮೇಲೆ ನಾವು ಈಗ ವಾಕ್ಯದಲ್ಲಿ ಓದಿದ ಪ್ರಕಾರ 2 ಪೂರ್ವಕೃತ 36ನೇ ಅಧ್ಯಾಯದಲ್ಲಿ ಕೊರೇಶನು ಅವರನ್ನ ವಾಪಸ್ಸು ನೀವು ಹೋಗಿ ನಿಮ್ಮ ದೇಶಕ್ಕೆ ಅಂತ ಕಳಿಸಿದ ಮೇಲೆಯೂ ಕೂಡ ಹೇಗೆ ಸೆರೆಯಲ್ಲಿದ್ದಾಗ ಆರಾಧನೆ ಮಾಡ್ಲಿಕ್ಕೆ ಆಗದೆ ಇದ್ರು ಕೂಡ ದೇವರ ವಾಕ್ಯವನ್ನ, ಮೋಶೆಯ ಧರ್ಮಶಾಸ್ತ್ರವನ್ನ ಪಠನ ಮಾಡ್ಲಿಕ್ಕೆ ಸೇರಿ ಬರ್ತಿದ್ರು, ಅದನ್ನೇ ಸೆರೆಯಿಂದ ಯಹೂದ ದೇಶಕ್ಕೆ ಬಂದ ಮೇಲೆ, ಯೆರೂಸಲೇಮಿಗೆ ಬಂದ ಮೇಲೂ ಸಹ ಅದನ್ನೇ ಅವರು ಮುಂದುವರಿಸಲಿಕ್ಕೆ ಪ್ರಾರಂಭಿಸ್ತಾರೆ. ಉದಾಹರಣೆಗೆ ದೇವ್ರ ವಾಕ್ಯ ನೋಡ್ರಿ, ದಯವಿಟ್ಟು ನೀವು ನೋಡ್ರಿ, ನೆಹೆಮೀಯನ ಪುಸ್ತಕ 8ನೇ ಅಧ್ಯಾಯ 1 ಮತ್ತು 2ನೇ ವಚನವನ್ನು ಓದ್ರಿ. ನೆಹೆಮೀಯನ ಪುಸ್ತಕ 8ನೇ ಅಧ್ಯಾಯ 1 ಮತ್ತು 2ನೇ ವಚನ. ತಮ್ಮ ತಮ್ಮ ಪಟ್ಟಣಗಳಲ್ಲಿ ವಾಸಿಸಿದ ಇಸ್ರಾಯೇಲ್ ಸರ್ವ ಸಮೂಹದವರು 7ನೆಯ ತಿಂಗಳಲ್ಲಿ ನೀರು ಬಾಗಿಲಿನ ಮುಂದಿನ ಬಯಲಿನಲ್ಲಿ ಒಟ್ಟಾಗಿ ಕೂಡಿ ಬಂದು ಯೆಹೋವನು ಮೋಶೆಯ ಮುಖಾಂತರ ಇಸ್ರಾಯೇಲರಿಗೆ ಕೊಟ್ಟ ಧರ್ಮಶಾಸ್ತ್ರದ ಗ್ರಂಥವನ್ನು ತೆಗೆದುಕೊಂಡು ಬರಬೇಕು ಎಂದು ಧರ್ಮೋಪದೇಶಕನಾದ ಎಜ್ರನನ್ನು ಕೇಳಿಕೊಂಡರು. ಯಾಜಕನಾದ ಎಜ್ರನು ಗ್ರಹಿಸ ಶಕ್ತರಾದ ಸ್ತ್ರೀ ಪುರುಷರು ನೆರೆದಿದ್ದ ಸಮೂಹದವರ ಮುಂದೆ 7ನೆಯ ತಿಂಗಳಿನ ಪ್ರಥಮ ದಿನದಲ್ಲಿ ಆ ಧರ್ಮಶಾಸ್ತ್ರವನ್ನು ತಂದು ಪ್ರಾತಃ ಕಾಲದಿಂದ ಮಧ್ಯಾಹ್ನದವರೆಗೂ ಓದಿದನು. ಸಾಕು. ದಯವಿಟ್ಟು ನೀವೆಲ್ಲರೂ ಗಮನಿಸ್ಬೇಕು. ಇದನ್ನೇ ನಾವು ಅಭ್ಯಾಸ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ನಿಧಾನ ಒಂದೊಂದೇ ಅಂಶವನ್ನು ನಾವು ತಿಳಿಲಿಕ್ಕೆ ಹೋಗ್ತೇವೆ. ನೀವು ಈ ಹಿಂದೆ ಅಂದ್ರೆ ಅವರು ಬಾಬೇಲಿಗೆ ಸೆರೆ ಹೋಗುವ ತನಕ ಎಲ್ಲಿಯೂ ಕೂಡ ಬಯಲಿನಲ್ಲಿ ದೇವರ ವಾಕ್ಯವನ್ನ ಓದಲಿಕ್ಕೆ ಸೇರಿ ಬಂದರು ಎಂಬುದಾಗಿ ಎಲ್ಲೂ ಕೂಡ ಬರೆದಿಲ್ಲ. ಇಲ್ಲ. There was no habit of reading the Bible in a open ground. They never read the Bible, never read the Torah, the books of Moses in a open field. ಅವರು ಎಲ್ಲಿಯೂ ಕೂಡ ಹಾಗೆ ಮಾಡ್ತಿರ್ಲಿಲ್ಲ. ಅವರು ಓದುವುದಾದ್ರೆ ಅವರು ಅವರ ದೇವಾಲಯದಲ್ಲಿ ಅಥವಾ ಅವರ ಮನೆಗಳಲ್ಲಿ ಓದುತ್ತಾ ಇದ್ರು ಹೊರತು ಬಯಲಿನಲ್ಲಿ ಓದಿದ್ದನ್ನ ನಾವು ಹಿಂದೆಂದೂ ಓದಿಲ್ಲ. ಇಲ್ಲಿ ಹೊಸ ಒಂದು ಅಭ್ಯಾಸ ಪ್ರಾರಂಭ ಆಗದನ್ನು ಹೊಸದಿದೆ ನೋಡಿ. ಇಲ್ಲಿ ಹೇಳ್ತದೆ, ನೀರು ಬಾಗಿಲಿನ ಮುಂದಿನ ಬಯಲಿನಲ್ಲಿ ಒಟ್ಟಾಗಿ ಕೂಡಿ ಬಂದು ಯೆಹೋವನು ಮೋಶೆಯ ಮುಖಾಂತರ ಇಸ್ರಾಯೇಲರಿಗೆ ಕೊಟ್ಟ ಧರ್ಮಶಾಸ್ತ್ರದ ಗ್ರಂಥವನ್ನು ತೆಗೆದುಕೊಂಡು ಬರಬೇಕು ಎಂದು ಧರ್ಮೋಪದೇಶಕನಾದ ಎಜ್ರನನ್ನು ಕೇಳಿಕೊಂಡರು. ಇಲ್ಲಿಯ ತನಕ ದೇವರ ಸೇವಕರು ಅಥವಾ ಪ್ರವಾದಿಗಳೇ ನೋಡ್ರಿ ಯೆಹೋವನು ಇಂತೆನ್ನುತ್ತಾನೆ, ದೇವರು ನನಗೆ ಹೀಗೆ ಹೇಳಿ ಕಳಿಸಿದ್ದಾನೆ ಕೇಳ್ರಿ ಎಂಬುದಾಗಿ ಅವರೇ ಇವರ ಬೀದಿಗಳಲ್ಲಿ ಸಾರುವಾಗ ಅವರಿಗೆ ಕೇಳಲಿಕ್ಕೆ ಮನಸ್ಸಿರ್ಲಿಲ್ಲ. ದೇವರ ಸೇವಕನೇ ಅಲ್ಲ, ಪಟ್ಟೆ ಹೊರೆಯಲಿಕ್ಕೆ ಬಂದವನು, ನೀನ್ ಸುಳ್ಳು ಪ್ರವಾದಿ, ನಿನ್ನ ಮಾತು ಸರಿ ಇಲ್ಲ, ನೀನ್ ಯಾವಾಗ್ಲೂ ಕೆಟ್ಟದ್ದನ್ನೇ ಹೇಳುವವರು ಎಂಬುದಾಗಿ ಅನೇಕ ಪ್ರವಾದಿಗಳಿಗೆ ಹಿಂಸೆ ಕೊಟ್ಟರು. ಯೆರೆಮೀಯನನ್ನ ಹಾಳು ಬಾವಿ, ನೀರಿಲ್ಲದ ಬಾವಿ ಕೆಸರಿನಲಕ್ಕೆ ಹಾಕಿದ್ರು, ಅವನಿಗೆ ಕಿರುಕುಳ ಕೊಟ್ರು, ಹಿಂಸೆ ಕೊಟ್ರು, ಕೆಲವು ಪ್ರವಾದಿಗಳನ್ನ ಕೊಂದ್ರು. ಇವತ್ತು ಅದೇ ಜನ
ದೇವರ ಸೇವಕರನ್ನ ಬೇಡ್ಕೊಳ್ತಿದ್ರೆ, ದಯವಿಟ್ಟು ಧರ್ಮಶಾಸ್ತ್ರವನ್ನು ತೆಗೆದುಕೊಂಡು ಬಂದು ನಮಗೋಸ್ಕರ ಓದು ಎಂಬುದಕ್ಕೆ ಕೇಳ್ಕೊಳ್ತಾರೆ. ಲುಕ್ ಅಟ್ ದ ಚೇಂಜ್, ಲುಕ್ ಅಟ್ ದ ಟ್ರಾನ್ಸ್ಫಾರ್ಮೇಶನ್ ದೇ ಹ್ಯಾವ್. ನೋ, ದರ್ ಇಸ್ ನೋ ಪ್ರಾಫಿಟ್. ಪ್ರವಾದಿಗಳಿಲ್ಲ, ಯೆಹೋವನು ಇಂತೆನ್ನುತ್ತಾನೆ ಎಂಬತಕ್ಕಂಥ ಒಂದು ಮಾತು ಇಲ್ಲ. ನೌ ಬೈ themselves they are requesting the prophet, in other words requesting the scribe, ಶಾಸ್ತ್ರಿಯನ್ನ ಅವರಾಗಿ ಕೇಳ್ಕೊಳ್ತಿದ್ದಾರೆ, ಅಯ್ಯೋ ಅಯ್ಯ ದಯವಿಟ್ಟು ಧರ್ಮಶಾಸ್ತ್ರವನ್ನು ತಂದು ನಮಗೋಸ್ಕರ ಓದು ಎಂಬುದಕ್ಕೆ ಕೇಳ್ಕೊಳ್ತಾರೆ. ಯಾಕೆ ಹೀಗಾಯ್ತು ಏನಂದ್ರೆ, ನಾನ್ ನಿಮ್ಗಾಗ್ಲೇ ಹೇಳಿದಾಗೆ, ಸೆರೆಯಲ್ಲಿದ್ದಾಗ ಅವ್ರಿಗೆ ದೇವಾಲಯ ಇರಲಿಲ್ಲ. ಅಲ್ಲಲ್ಲಿ ಮನೆಗಳಲ್ಲಿ ಮೋಶೆಯ ಧರ್ಮಶಾಸ್ತ್ರವನ್ನು ತಾವಾಗಿ ಓದ್ಲಿಕ್ಕೆ, ಅವ್ರು ಮಾಡಿದಂತ ಪಾಪಕ್ಕೆ ಪಶ್ಚಾತ್ತಾಪ ಪಡ್ಲಿಕ್ಕೆ, ಆ ವಾಕ್ಯವನ್ನಾದ್ರೂ ಕೇಳಿ ಸಂತೃಪ್ತಿ ಹೊಂದಲಿಕ್ಕೆ, ಮನಸ್ತೃಪ್ತಿ ಹೊಂದಲಿಕ್ಕೋಸ್ಕರವಾಗಿ ಓದುತ್ತಿದ್ದವರು ಅದೇ ಹವ್ಯಾಸವನ್ನ ಯಹೂದ ದೇಶಕ್ಕೆ ತಿರುಗಿದ ಮೇಲೂ ಮಾಡ್ಲಿಕ್ಕೆ ಪ್ರಾರಂಭಿಸಿದ್ರು. ಹೀಗೆ ನಾವು ಇನ್ನೂ ಒಂದು ವಚನ ಓದ್ತೇವೆ, ದಯವಿಟ್ಟು ಓದ್ರಿ. 9ನೇ ಅಧ್ಯಾಯ, ಇದೇ ನೆಹೆಮೀಯನ ಪುಸ್ತಕ 9ನೇ ಅಧ್ಯಾಯ 1, 2, 3 ವಚನವನ್ನು ಓದ್ರಿ. ಅದೇ ತಿಂಗಳಿನ 24ನೇ ದಿನದಲ್ಲಿ ಇಸ್ರಾಯೇಲ್ಯರು ಉಪವಾಸವಾಗಿದ್ದು ಗೋಣಿತಟ್ಟನ್ನು ಕಟ್ಟಿಕೊಂಡು ತಲೆಯ ಮೇಲೆ ಮಣ್ಣು ಹಾಕಿಕೊಂಡು ನೆರೆದು ಬಂದರು. ಇಸ್ರಾಯೇಲ್ ಸಂತಾನದವರು ಎಲ್ಲಾ ಅನ್ಯಕುಲದವರಿಂದ ತಮ್ಮನ್ನು ಬೇರ್ಪಡಿಸಿಕೊಂಡು ನಿಂತು ತಮ್ಮ ಪಾಪಗಳನ್ನು, ತಮ್ಮ ಪಿತೃಗಳ ಪಾಪಗಳನ್ನು ಆತನಿಗೆ ಅರಿಕೆ ಮಾಡಿದರು. ಅವರು 3 ತಾಸುಗಳವರೆಗೂ ತಮ್ಮ ತಮ್ಮ ಸ್ಥಳಗಳಲ್ಲಿ ನಿಂತು ತಮ್ಮ ದೇವರಾದ ಯೆಹೋವನ ಧರ್ಮಶಾಸ್ತ್ರ ಗ್ರಂಥವನ್ನು ಪಾರಾಯಣ ಮಾಡಿಸಿದರು. ತರುವಾಯ ಇನ್ನೂ 3 ತಾಸು ತಮ್ಮ ದೇವರಾದ ಯೆಹೋವನಿಗೆ ಅಡ್ಡಬಿದ್ದು ಪಾಪಗಳನ್ನ ಅರಿಕೆ ಮಾಡಿದರು. ಸಾಕು. ನಾವು ಮುಂದಕ್ಕೆ ಕೆಲವರು ಹೆಸರನ್ನು ನೋಡ್ತೇವೆ, ದಯವಿಟ್ಟು ಗಮನಿಸಿ. ಅವರು ದೇವರ ಆಲಯದಲ್ಲಿ, ಸುಂದರವಾದ ದೇವರ ಆಲಯದಲ್ಲಿ, ರತ್ನ ಮುತ್ತುಗಳಿಂದ ಖಚಿತವಾದಂತ ಆಲಯದಲ್ಲಿ, ಚಿನ್ನದ ತಗಡಿನಿಂದ ಹೊದಿಸಿದಂತ ಆಲಯದಲ್ಲಿ, ದೇವರು ದರ್ಶನ ಕೊಡ್ತಿದ್ದಂತ ಆಲಯದಲ್ಲಿ ಆರಾಧನೆ ಮಾಡ್ಲಿಕ್ಕೆ ತಿರಸ್ಕಾರ ಮಾಡಿದಂಥವರು ಇವತ್ತು ಬೈಲಿನಲ್ಲಿ, ಏನು ಇಲ್ಲದೆ ಇರ್ತಕ್ಕಂಥ ಬೈಲಿನಲ್ಲಿ ಎಷ್ಟು ಗಂಟೆ ಅವರು ನಿಂತಿದ್ದಾರೆ ನೋಡ್ರಿ. ಇಲ್ಲಿ ಕೂತಿಲ್ಲ. ನಲ್ಲಿ ವಾಕ್ಯ ಹೀಗೆ ಹೇಳ್ತದೆ, ಗೋಣಿ ತಟ್ಟನ್ನು ಕಟ್ಟಿಕೊಂಡು ತಲೆ ಮೇಲೆ ಮಣ್ಣು ಹಾಕಿಕೊಂಡು ನೆರೆದು ಬಂದರು. ಇಸ್ರಾಯೇಲ್ ಸಂತಾನದವರು ಎಲ್ಲಾ ಅನ್ಯ ಕುಲದವರಿಂದ ತಮ್ಮನ್ನು ಬೇರ್ಪಡಿಸಿಕೊಂಡು ನಿಂತು ಎಷ್ಟು ಗಂಟೆ ನಿಂತು ತಮ್ಮ ಪಾಪಗಳನ್ನು, ತಮ್ಮ ಪಿತೃಗಳ ಪಾಪಗಳನ್ನು ಅರಿಕೆ ಮಾಡಿದರು. ಅವರು 3 ತಾಸುಗಳವರೆಗೂ ತಮ್ಮ ತಮ್ಮ ಸ್ಥಳಗಳಲ್ಲಿ ನಿಂತು ತಮ್ಮ ದೇವರಾದ ಯೆಹೋವನ ಧರ್ಮಶಾಸ್ತ್ರವನ್ನು ಪಾರಾಯಣ ಮಾಡಿದರು. ಅದಾದ್ಮೇಲೆ ತರುವಾಯ ಇನ್ನೂ 3 ತಾಸು ಯೆಹೋವನಿಗೆ ಅಡ್ಡ ಬಿದ್ದು ಪಾಪಗಳನ್ನ ಅರಿಕೆ ಮಾಡಿಕೊಂಡು. ಇವತ್ತು ಪ್ರವಾದಿಗಳಿಲ್ಲ, ಆದ್ರೆ ಅವ್ರಿಗೆ ಎಷ್ಟು ನೋವಾಗಿದೆ, ಎಷ್ಟು ಪಶ್ಚಾತ್ತಾಪ ಪಟ್ಟಿದ್ದಾರೆ, ಎಷ್ಟು ಅವ್ರ ಮನಸ್ಸಿಗೆ ಅಲಗು ನೆಟ್ಟಂತಾಗಿದೆ ಅಂದ್ರೆ, ಇವತ್ತ ಯಾರಾದ್ರೂ ಒಬ್ಬರು ಬಂದು ನಮ್ಗೆ ವಾಕ್ಯ ಹೇಳಿದ್ರೆ ಸಾಕು, ಯಾರಾದ್ರೂ ಬಂದು ಓದಿದ್ರೆ ಸಾಕು, ಆ ವಾಕ್ಯ ನಮಗ್ ಬೇಕು, ಆ ವಾಕ್ಯ ನಮಗ್ ಬೇಕು. ಮೊದ್ಲು ಕೇಳಿರ್ಲಿಲ್ವಾ? ಕೇಳ್ತಾ ಇದ್ರು, ಹೇಳಿದ್ರು ಇದೇ ವಾಕ್ಯವನ್ನ ಪ್ರವಾದಿಗಳು ಹೇಳ್ತಿದ್ರು, ಆಗ ಅವ್ರಿಗೆ ಬೇಕಿರ್ಲಿಲ್ಲ. ಯಾವಾಗ 70 ವರ್ಷಗಳು ಅನುಭವಿಸಲಾರದಂತ ಹಿಂಸೆ ಅನುಭವಿಸಿದ್ರು, ನೋಡಬಾರ್ದನ್ ನೋಡಿದ್ರು, ಕಾಣಬಾರ್ದನ್ ಕಾಣಿದ್ರು, ಕೇಳಬಾರ್ದನ್ ಕೇಳಿದ್ರು, ಈಗ ಅವ್ರಿಗೆ ಬುದ್ಧಿ ಬಂದಿದೆ. ನೀವು ಕೀರ್ತನೆಯಲ್ಲಿ ಹೀಗೆ ಓದ್ತಿವೆ, ಅಯ್ಯೋ ನಾವು ನದಿ ತೀರದಲ್ಲಿ ನಮ್ಮ ಕಿನ್ನರಿಗಳನ್ನ ನೀರವಂಜಿ ಮರಗಳಿಗೆ ನೇತು ಹಾಕಿ ನಾವು ದುಃಖಿಸುತ್ತಿರುವಾಗ ಅಲ್ಲಿನ ಅರಸರು, ಸರದಾರರು ಬಂದು ತಮ್ಮ ವಿನೋದಕ್ಕಾಗಿ ಹಾಡು ಹೇಳ್ರಿ ಎಂಬುದಾಗಿ ಹೇಳ್ತಾ ಇದ್ರು. ಹೇಗೆ ಹೇಳೋಣ? ನಮ್ಮ ಮಕ್ಕಳು ಬಲಿ ಆಗಿದ್ದಾರೆ, ನಮ್ಮ ಸ್ತ್ರೀಯರನ್ನ ಕಳ್ಕೊಂಡಿದ್ದೇವೆ, ತಂದೆ ತಾಯಿಗಳನ್ನ ಕಳ್ಕೊಂಡಿದ್ದೇವೆ, ಸರಿಯಾಗಿದ್ದೇವೆ. ಇವತ್ತು ಹಾಡು ಹೇಳು ಎಂದರೆ ಯಾವ ಸುಖದಲ್ಲಿ, ಯಾವ ಸಂತೋಷದಲ್ಲಿ ಹೇಳೋಣ ಎಂಬುದಾಗಿ ಹೇಳೋದನ್ನ ನಾವು ಕೀರ್ತನೆ ಗ್ರಂಥದಲ್ಲಿ ಓದ್ತೇವೆ. ಹಾಗೆ ಇವತ್ತು ಅವರಿಗೆ 3 ತಾಸು ಪಠಣ ಮಾಡುವುದರಲ್ಲಿ, ವಾಕ್ಯ ಓದುವುದರಲ್ಲಿಯೂ, 3 ತಾಸು ತಮ್ಮ ಪಾಪಗಳನ್ನು ಅರಿಕೆ ಮಾಡುವುದರಲ್ಲಿ, ಒಟ್ಟು 6 ಗಂಟೆಗಳ ಕಾಲ ಸತತವಾಗಿ ನಿಂತಿದ್ರು. ಯಾರು ಕೂಡ ತಮ್ಮ ಜಾಗವನ್ನು ಬಿಟ್ಟು ಕದಲಿಲ್ಲ. ನನ್ನ ಪ್ರೀತಿ ದೇವಜನರೇ, ಇದೇ ಪಾರಾಯಣ
ನಿಧಾನವಾಗಿ 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 ಇಸ್ರಾಯೇಲ್ ಮುಂದುವರಿತಾ ಬಂತು. ಇದರಿಂದ ಅವರಿಗೆ ಒಂದು ಉಜ್ಜೀವನ ಉಂಟಾಗ್ಲಿಕ್ಕೆ ಪ್ರಾರಂಭವಾಯ್ತು. ಅನೇಕರಿಗೆ ಇದರಿಂದ ಯಜ್ಞ ಮಾಡ್ಲಿಕ್ಕೆ ದೇವಾಲಯ ಇಲ್ಲ, ಯಜ್ಞ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅಂತ ಸಂದರ್ಭದಲ್ಲಿ ಇದು ಪ್ರಾರಂಭವಾಯ್ತು. ಈಗ ದೇವಾಲಯವನ್ನು ಕಟ್ಟಿದ್ದಾರೆ, ಜೆರುಬ್ಬಾಬೆಲನು ಬಂದು ದೇವಾಲಯ ಕಟ್ಟಿದ್ದಾನೆ. ಆದ್ರೂ ಕೂಡ ಈ ಪಾರಾಯಣ ಮಾಡುವುದು ಮಾತ್ರ ನಿಂತು ಹೋಗ್ಲಿಲ್ಲ. ಈ ಪಾರಾಯಣ ಮಾಡ್ತಾ 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 ಇದನ್ನೇ ಮುಂದುವರಿಸಿ ಎಲ್ಲಿಗೆ ಬಂತು ಅಂದ್ರೆ, ನೀವು ಹೊಸ ಒಡಂಬಡಿಕೆಗೆ ಬಂದ್ರೆ ನಾವು ಇದನ್ನೇ ಸಭಾ ಮಂದಿರ ಎಂಬ ಕರೀತೇವೆ. ಇದೇ ಯಾವುದು ಮೋಶೆಯ ಧರ್ಮಶಾಸ್ತ್ರವನ್ನ ಓದಲಿಕ್ಕೆ ಈ 70 ವರ್ಷಗಳ ಸೆರೆವಾಸದಲ್ಲಿ ಪ್ರಾರಂಭ ಮಾಡಿದ್ದು, ಕ್ರಮೇಣವಾಗಿ ಬರುತ್ತಾ ಇದು ಒಂದ್ ಮನೆಗಳಲ್ಲಿ ಬಯಲನ್ನು ಬಿಟ್ಟು ಮನೆಗಳಲ್ಲಿ ಸೇರ್ಲಿಕ್ಕೆ ಶುರು ಮಾಡಿದ್ರು. ಮನೆಗಳಲ್ಲಿ ಸೇರ್ತಿದ್ದವರು ನಿಧಾನವಾಗಿ ಮಂದಿರಗಳನ್ನ ಕಟ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಹೌದು, ನಾವು ವಾಕ್ಯ ಪಾರಾಯಣ ಮಾಡ್ಲಿಕ್ಕೋಸ್ಕರ ಮಂದಿರ ಕಟ್ಟೋಣ, ಅದ್ರಲ್ಲಿ ನಾವು ಸೇರಿ ಬರೋಣ, ಯಾಕೆ ನಾವು ಬಯಲಿನಲ್ಲಿ ಕೂಡಿ ಬರ್ಬೇಕು ಎಂಬುದಾಗಿ ಮಂದಿರ ಕಟ್ಟಿ, ಕೇವಲ ನಾನು ಮತ್ತೊಮ್ಮೆ ಹೇಳ್ತಿದ್ದೀನಿ, ಆರಾಧನೆ ಇರಲಿಲ್ಲ, ವಾಕ್ಯ ಪಾರಾಯಣ ಮಾಡ್ಲಿಕ್ಕೆ ಪ್ರಾರ್ಥನೆ ಮಾಡ್ಲಿಕ್ಕೆ ಮಂದಿರಗಳನ್ನು ಕಟ್ಟಿದ್ರು. ಹೀಗೆ ಮುಂದುವರಿತಾ ಅಲ್ಲಲ್ಲಿ ಕೆಲವು ಯೆರೂಸಲೇಮಿನ ಒಂದು ಭಾಗದಲ್ಲಿ ಇನ್ನೊಂದು ಭಾಗದಲ್ಲಿ ಹೀಗೆ ಅವರಿಗೆ ಬೇರೆ ಬೇರೆ ಸ್ಥಳಗಳಲ್ಲಿ ಮಂದಿರಗಳನ್ನು ಕಟ್ಟಿ ಪಠಣಕ್ಕಾಗಿ, ವಾಕ್ಯ ಓದ್ಲಿಕ್ಕಾಗಿ, ವಾಕ್ಯ ಪಾರಾಯಣಕ್ಕಾಗಿ, ಪ್ರಾರ್ಥನೆಗಾಗಿ ಮಂದಿರಗಳನ್ನು ಕಟ್ಟಿ ಅದನ್ನೇ ಮುಂದುವರಿತಾ ಬಂದ್ರು. ಇದನ್ನೇ ನಾವು ಹೊಸ ಒಡಂಬಡಿಕೆಯಲ್ಲಿ ಸಭಾ ಮಂದಿರ ಎಂಬುದಾಗಿ ನಾವು ಓದ್ತೇವೆ. ದಯವಿಟ್ಟು ಆ ವಾಕ್ಯವನ್ನು ಓದ್ಬೇಕೆಂಬುದಾಗಿ ನಿಮ್ಮನ್ನು ಕೇಳ್ಕೊಳ್ತೇನೆ. ಲೂಕನ ಬರೆದ ಸುವಾರ್ತೆ 7ನೇ ಅಧ್ಯಾಯ 3ನೇ ವಚನವನ್ನು ದಯವಿಟ್ಟು ಓದ್ರಿ. ಲೂಕನ ಬರೆದ ಸುವಾರ್ತೆ 7ನೇ ಅಧ್ಯಾಯ 3ನೇ ವಚನ. ಯೇಸುವಿನ ಸುದ್ದಿಯನ್ನು ಕೇಳಿ ಆತನ ಬಳಿಗೆ ನೀನು ಬಂದು ನನ್ನ ಆಳನ್ನು ಸ್ವಸ್ಥ ಮಾಡಬೇಕೆಂದು ಆತನನ್ನು ಬೇಡಿಕೊಳ್ಳುವ ಹಾಗೆ ಯೆಹೂದ್ಯರು ಹಿರಿಯರನ್ನು ಕಳುಹಿಸಿದನು. ಅವರು ಯೇಸುವಿನ ಬಳಿಗೆ ಬಂದು, ನಿನ್ನಿಂದ ಇಂಥ ಉಪಕಾರ ಹೊಂದುವುದಕ್ಕೆ ಅವನು ಯೋಗ್ಯನು, ಅವನು ನಮ್ಮ ಜನರನ್ನು ಪ್ರೀತಿಸುವವನು. ಸಾಕು ನಾವಿಲ್ಲಿ ಓದ್ತೇವೆ, ಯೇಸುವಿನ ಸುದ್ದಿಯನ್ನು ಕೇಳಿ ಬಳಿಗೆ ಬಂದು ನೀನು ಆಳನ್ನು ಸ್ವಸ್ಥ ಮಾಡಬೇಕೆಂದು ಆತನನ್ನು ಬೇಡಿಕೊಳ್ಳುವ ಹಾಗೆ. ನಾವಲ್ಲಿ ಓದ್ತೇವೆ, ಯಹೂದ್ಯರ ಹಿರಿಯರನ್ನು ಕಳಿಸಿದನು ಎಂಬುದಾಗಿ ಓದ್ತೇವೆ. ಹಿರಿಯರನ್ನ ಅಂದ್ರೆ ಏನು? ಯಾರು ಹಿರಿಯ ಅಂದ್ರೆ, ದಯವಿಟ್ಟು ನನ್ನ ಪ್ರೀತಿ ಎಲ್ಲ ಸಹೋದರಿಯರೇ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಡಿ, ಮತ್ತೊಮ್ಮೆ ಹೇಳ್ತಿದ್ದೀನಿ. ಇಲ್ಲಿ ಬರ್ದಿರ್ತಕ್ಕಂತ ಹಿರಿಯರು ನೀವು ಇವಾಗ ಸಭೆಗಳಲ್ಲಿ ನೋಡುವ ಹಾಗೆ ಸಭಾ ಹಿರಿಯರು ಅಂದ್ರೆ ಎಲ್ಡರ್ಸ್, ಇವತ್ತಿನ ಎಲ್ಡರ್ಸ್ ಅಂತ ಏನು ಸಭೆಗಳಲ್ಲಿ ಇದ್ದಾರೋ ಆ ಎಲ್ಡರ್ಸ್ ಅಲ್ಲ. ದಯಮಾಡಿ ಯಾರು ಅವರನ್ನ ಹಾಗೆ ಅಂತ ತಿಳ್ಕೊಳ್ಬಾರ್ದು. ಇಲ್ಲಿ ಬರ್ದಿರ್ತಕ್ಕಂತ ಸಭಾ ಹಿರಿಯರು ಯಾರು ಅಂದ್ರೆ, ದೇವರ ವಾಕ್ಯವನ್ನು ಪಾರಾಯಣ ಮಾಡ್ಲಿಕ್ಕೆ ಬಯಲಿನಲ್ಲಿ ಸೇರಿ ಬಂದಿದ್ದವರು ಕ್ರಮೇಣವಾಗಿ ಮನೆಗಳನ್ನ ಕಟ್ಟಿಕೊಂಡ್ರು. ಅಲ್ಲಲ್ಲೇ ಸಭಾ ಮಂದಿರ ಇರುತ್ತಿತ್ತು. ಆ ಸಭಾ ಮಂದಿರವನ್ನ ನೋಡಿಕೊಳ್ಳಿಕ್ಕೆ ಒಬ್ಬ ಮುಖ್ಯಸ್ಥನನ್ನ ನೇಮಕ ಮಾಡಿಕೊಂಡಿದ್ರು. ಆ ಮುಖ್ಯಸ್ಥನಿಗೆ ಎಲ್ಡರ್ ಅಂತ ಕೂಡ ಕರೀತಾರೆ. ಅದನ್ನ ಕನ್ನಡ ಭಾಷೆಯಲ್ಲಿ ಸಭಾ ಹಿರಿಯನು, ಅಲ್ಲೇ ಬರ್ದಿದೆ ನೋಡ್ರಿ, ಸ್ವಸ್ಥ ಮಾಡ್ಬೇಕು ಬೇಡಿಕೊಳ್ಳುವ ಯಹೂದ್ಯರ ಹಿರಿಯರನ್ನ ಕಳಿಸಿದ್ರು. ಅವರು ದೇ ಆರ್ ನಾಟ್ ಚರ್ಚ್ ಎಲ್ಡರ್ಸ್. ಡೋಂಟ್ ಕನ್ಫ್ಯೂಸ್ ವಿತ್ ಚರ್ಚ್ ಎಲ್ಡರ್ಸ್. ದೇ ಆರ್ ನಾಟ್ ಚರ್ಚ್ ಎಲ್ಡರ್ಸ್. ಅವಾಗ ಸಭೆನೇ ಪ್ರಾರಂಭವಾಗಿಲ್ಲ, ಸಭೆ ಇರ್ಲಿಲ್ಲ. ಆಗ ಆ ಸಭೆ ಇಲ್ಲದೆ ಇದ್ದಾಗ ಸಭಾ ಹಿರಿಯರು ಅಂತ ಹೇಳ್ತಿರೋದು. ಅರ್ಥ ಏನಂದ್ರೆ, ಇದರ ಅರ್ಥ ಸಭಾ ಮಂದಿರದ ಹಿರಿಯರು. ಇನ್ನೂ ಒಂದು ವಾಕ್ಯ ದಯವಿಟ್ಟು ನಿಮಗೆ ತೋರಿಸ್ತೇನೆ, ಓದೋಣ ಅದನ್ನ. ಮಾರ್ಕನ ಬರೆದ ಸುವಾರ್ತೆ 5ನೇ ಅಧ್ಯಾಯ 21-22ನೇ ವಚನ. ಮಾರ್ಕನ ಬರೆದ ಸುವಾರ್ತೆ 5ನೇ ಅಧ್ಯಾಯ 21-22. ಯೇಸು ತಿರುಗಿ ದೋಣಿಯಲ್ಲಿ ಈಚೆ ದಡಕ್ಕೆ ಬಂದಾಗ ಜನರು ಬಹು ದೊಡ್ಡ ಗುಂಪಾಗಿ ಆತನ ಬಳಿಗೆ ಬಂದರು. ಆತನು ಸಮುದ್ರದ ದಡದಲ್ಲಿದ್ದನು. ಆಗ ಸಭಾಮಂದಿರದ ಅಧಿಕಾರಿಗಳಲ್ಲಿ ಒಬ್ಬನಾದ ಯಾಯಿರ. ಒಂದು ನಿಮಿಷ ನೆಲ್ಲಿ ಬ್ರದರ್. ನಾವಲ್ಲಿ ನೋಡ್ತೇವೆ ಸಭಾ ಮಂದಿರ ಅಂತ ಓದ್ತೇವೆ. ಗಮನಿಸಿ, ಅಲ್ಲಿ ಸಭಾ ಮಂದಿರ ಎಲ್ಲಿಂದ ಬಂತು? ಈ ಸಭಾ ಮಂದಿರ ಎಲ್ಲಿತ್ತು ಹಳೆ ಒಡಂಬಡಿಕೆಯಲ್ಲಿ? ಮಲಾಕಿ ಪುಸ್ತಕದ ತನಕ ಸಭಾ ಮಂದಿರ ಅಂತ ನಾವು ಓದುವುದಿಲ್ಲ. ದಿಸ್ ಇಸ್ ನಾಟ್ ಟೆಂಪಲ್ ಆಫ್ ಸಾಲಮನ್.
ದಿಸ್ ಇಸ್ ನಾಟ್ ದ ಟೆಂಪಲ್ ಆಫ್ ಜೆರುಬಾಬೆಲ್, ದಿಸ್ ಈಸ್ ಸಿನಗಾಗ್. ಸಿನಗಾಗ್ ಅಂತ ಕರಿತೇವೆ, ಇಂಗ್ಲಿಷ್ ಭಾಷೆನಲ್ಲಿ ಸಿನಗಾಗ್ ಅಂತ ಕರಿತೇವೆ. ಸಿನಗಾಗ್ ಅಂದ್ರೆ ಏನು? ಮೋಶೆಯ ಧರ್ಮಶಾಸ್ತ್ರವನ್ನ ಪಾರಾಯಣ ಮಾಡ್ಲಿಕ್ಕೆ ಸೇರಿ ಬರುವ ಸ್ಥಳ, ಪ್ರಾರ್ಥನೆ ಮಾಡ್ಲಿಕ್ಕೆ ಸೇರಿ ಬರುವ ಸ್ಥಳ, ಆರಾಧನೆಗಲ್ಲ. ಅದೇ ಹೊಸ ಒಡಂಬಡಿಕೆಯಲ್ಲಿ ಮುಂದುವರೆದು ಅಲ್ಲಿ ಬಯಲಿನಲ್ಲಿ ಸೇರಿ ಬರ್ತಿದ್ರು, ಕೆಲವು ವೈಯಕ್ತಿಕವಾದ ಮನೆಗಳಲ್ಲಿ ಸೇರಿ ಬರ್ತಿದ್ರು. ಮುಂದಕ್ಕೆ ಅವ್ರಿಗೆ ಹಣ ಸಂಗ್ರಹಿಸಿ ಮನೆಗಳನ್ನು ಕಟ್ಟಿಕೊಂಡ್ರು, ಆ ಮನೆಯನ್ನ ಸಭಾ ಮಂದಿರ ಅಂತ ಕರೆದ್ರು. ಅದನ್ನೇ ಸಿನಗಾಗ್ ಎಂಬುದಾಗಿ ಹೇಳ್ತೀವಿ. ಇದು ಸಭೆ ಅಲ್ಲ, ಇಟ್ ಈಸ್ ನಾಟ್ ಚರ್ಚ್, ಇಟ್ ಈಸ್ ನಾಟ್ ದ ಟೆಂಪಲ್ ಆಫ್ ಸಾಲಮನ್, ಇಟ್ ಈಸ್ ನಾಟ್ ದ ಟೆಂಪಲ್ ಆಫ್ ಜೆರುಬಾಬೆಲ್, ಇಟ್ ಈಸ್ ನಾಟ್ ಟೆಂಪಲ್, ಇಟ್ ಈಸ್ ಕಾಲ್ಡ್ ಸಿನಗಾಗ್. ಸಿನಗಾಗ್ ಎಂಬುದಾಗಿ. ಯಾಕೆ ನೀವು ಎಲ್ಲೇ ಸಭಾ ಮಂದಿರ ಅಂತ ಓದ್ತಿರೋ, ಅಲ್ಲೆಲ್ಲ ದೇವರ ವಾಕ್ಯವನ್ನ, ಮೋಶೆಯ ಧರ್ಮಶಾಸ್ತ್ರವನ್ನ ಪಾರಾಯಣ ಮಾಡ್ತಕ್ಕಂಥ ಸ್ಥಳ ಎಂಬುದಾಗಿ ನಾವು ತಿಳ್ಕೊಳ್ಬೇಕು. ಯೇಸು ಸ್ವಾಮಿ ಕೂಡ ಹೋದಾಗ ಸಭಾ ಮಂದಿರದಲ್ಲಿ ಯೆಶಾಯನ ಗ್ರಂಥವನ್ನು ತೆಗೆದು ಆತನು ತನ್ನ ಕುರಿತಾಗಿ ಬರೆದಂತ ಪ್ರವಾದನೆ ಗ್ರಂಥವನ್ನ ಓದಿದನು ಎಂಬುದಾಗಿ ಗೊತ್ತಿದೆ. ಇದು 400 ವರ್ಷಗಳ ಮೌನ ಕಾಲದಲ್ಲಿ ಪ್ರಾರಂಭವಾದಂತ ಘಟನೆಗಳು, ಸಭಾ ಮಂದಿರ. ಅದರ ಜೊತೆಗೆ ನಾವು ಮತ್ತೆ ಓದಿದವು, ಈ ಸಭಾ ಮಂದಿರವನ್ನ ನೋಡಿಕೊಳ್ಳಿಕ್ಕೆ ಒಬ್ಬ ಮುಖ್ಯಸ್ಥನನ್ನ ನೇಮಕ ಮಾಡಿದ್ರು. ಅವರನ್ನ ಇಂಗ್ಲಿಷ್ ನಲ್ಲಿ ಎಲ್ಡರ್ ಅಂತ ಕರೆದ್ರು. ಅದನ್ನೇ ಮತ್ತೆ ಹೇಳ್ತಿದ್ದೀನಿ, ಅದಕ್ಕೆ ಸಭೆ ಇರ್ಲಿಲ್ಲ, ಚರ್ಚ್ ಅಲ್ಲ ಅದು. ಸಿನಗಾಗನ್ನ ನೋಡ್ಕೊಳ್ಳಿಕ್ಕೆ ಮುಖ್ಯಸ್ಥನ ಇರ್ತಿದ್ದ, ಆತನನ್ನ ಎಲ್ಡರ್ ಅಂತ ಕರೀತಿದ್ರು. ಅದನ್ನ ಲೂಕನ್ ಬರೆದ ಸುವಾರ್ತೆ 7ನೇ ಅಧ್ಯಾಯ 3ನೇ ವಚನದಲ್ಲಿ ನೋಡಿದವು. ಆಮೇಲೆ ಈ ರೀತಿಯಾಗಿ ಅನೇಕ ಎಲ್ಡರ್ಗಳಿಗೆ, ಅನೇಕ ಸಭಾ ಮಂದಿರದ ಹಿರಿಯರುಗಳಿಗೆ ಅವ್ರ ಮೇಲೊಬ್ಬ ಮೇಲ್ವಿಚಾರಕನ ಇರ್ತಿದ್ದ. ಆತನನ್ನ ಸಭಾ ಮಂದಿರದ ಅಧಿಕಾರಿ ಅಥವಾ ದೇವಾಲಯ ಅಧಿಕಾರಿ ಅಂತ ನಾವು ಕರಿತೇವೆ. ಅದನ್ನೇ ಮಾರ್ಕನ್ ಬರೆದ ಸುವಾರ್ತೆ 5ನೇ ಅಧ್ಯಾಯ 21-22 ಓದಿದ್ವಿ. ಇನ್ನೊಂದ್ಸರಿ ಓದಿ ಅದನ್ನು. ಯೇಸು ತಿರುಗಿ ದೋಣಿಯಲ್ಲಿ ಈಚೆ ದಡಕ್ಕೆ ಬಂದಾಗ ಜನರು ಬಹುದೊಡ್ಡ ಗುಂಪಾಗಿ ಆತನ ಬಳಿಗೆ ಬಂದರು. ಆತನು ಸಮುದ್ರದ ದಡದಲ್ಲಿದ್ದನು. ಆಗ ಸಭಾ ಮಂದಿರದ ಅಧಿಕಾರಿಗಳಲ್ಲಿ ಒಬ್ಬನಾದ ಯಾಯಿರನೆಂಬುವನು ಬಂದು ಯೇಸುವನ್ನು ಕಂಡು ಆತನ ಪಾದಗಳಿಗೆ ಅಡ್ಡು ಬಿದ್ದು. ಸಾಕು, ನಾವು ಕಾಂಟೆಕ್ಸ್ಟ್ ನ ವಿವರಣೆ ಮಾಡ್ಲಿಕ್ಕೆ ನಾವು ಹೋಗೋದಿಲ್ಲ. ನಾನು ಆ ಸಭಾ ಮಂದಿರ ಅಧಿಕಾರಿ ಯಾರು ಅನ್ನೋದನ್ನ ಹೇಳಲಿಕ್ಕೆ ನಾನು ಪ್ರಯಾಸ ಪಡ್ತಿದ್ದೇನೆ. ಒಂದೊಂದು ಸಭಾ ಮಂದಿರಕ್ಕೂ ಒಬ್ಬ ಎಲ್ಡರ್ ಇರ್ತಿದ್ದ. ಅನೇಕ ಎಲ್ಡರ್ಗಳ ಮೇಲೆ ಸಭಾ ಮಂದಿರದ ಅಧಿಕಾರಿ ಇರ್ತಿದ್ದ. ಅವರನ್ನ ನಾವು ಇಂಗ್ಲಿಷ್ ಭಾಷೆನಲ್ಲಿ ಅಫಿಷಿಯಲ್ ಆಫ್ ಸಿನಗಾಗ್ ಎಂಬುದಾಗಿ ಹೇಳ್ತೇವೆ, ಸಭಾ ಮಂದಿರದ ಅಧಿಕಾರಿ ಎಂಬುದಾಗಿ. ಹೀಗೆ ಇವೆಲ್ಲವೂ ಕೂಡ ಹಳೆ ಒಡಂಬಡಿಕೆಯಲ್ಲಿ ಇಲ್ಲದೆ ಇದ್ದಂಥವು 400 ವರ್ಷಗಳ ಮೌನ ಕಾಲದಲ್ಲಿ ಪ್ರಾರಂಭವಾಗಿ ಸಭಾ ಮಂದಿರವಾಗ್ಲಿಕ್ಕೆ ಪ್ರಾರಂಭ ಆಯ್ತು. ಇದನ್ನ ಸಿನಗಾಗ್ ಎಂಬುದಾಗಿ ಕೂಡ ಕರೀತಾರೆ. ಇವು ಬಹಳ ಪ್ರಸಿದ್ಧಿಯಾಗಿ ಬಂದವು. ನಾನು ಕಡೆಯದಾಗಿ ನನ್ನ ಸಮಯ ಆಗ್ತಾ ಬಂದಿರೋದ್ರಿಂದ ಇನ್ನು ಮುಂದುವರಿಸ್ತೇನೆ ಮುಂದಿನ ದಿನಗಳಲ್ಲಿ. ನಿಮ್ಮೆಲ್ರಿಗೂ ಒಂದ್ ವೇಳೆ ಚರಿತ್ರೆ ಗೊತ್ತಿದ್ರೆ, ಭಾರತದ ಇತಿಹಾಸ ಗೊತ್ತಿರುವುದಾದ್ರೆ, ಇಲ್ಲಿ ಇಸ್ರಾಯೇಲ್ಯರು ಚದರಿ ಹೋದಾಗ ಅವರು ತಪ್ಪಿಸಿಕೊಂಡು ನಾನಾ ದೇಶಕ್ಕೆ ಅವರು ವಲಸೆ ಹೋದ್ರು. ಬೇರೆ ಬೇರೆ ದೇಶಗಳಲ್ಲಿ ಅವರು ವಾಸ ಮಾಡಿದ್ರು. ಕೆಲವು ಇಸ್ರಾಯೇಲ್ಯರು ಭಾರತಕ್ಕೂ ಕೂಡ ಬಂದಿದ್ರು. ಅದರಲ್ಲೂ ಕೇರಳದ ಕೊಚ್ಚಿನ್ ಪ್ರದೇಶದಲ್ಲಿ ಬಂದು ಅವರು ವಾಸ ಮಾಡ್ತಾ ಇದ್ರು. ಆ ಸಮಯದಲ್ಲಿ ಅಲ್ಲಿ ಕೂಡ ಸಭಾ ಮಂದಿರವನ್ನು ಕಟ್ಟಿದ್ದು ಇವತ್ತು ಕೂಡ ಅಲ್ಲಿ ಗುರುತಿದೆ, ಸಿನಗಾಗ್ ಎಂಬುದಾಗಿ ಕರೀತಾರೆ. ನೀವು ಯು ಕ್ಯಾನ್ ಸರ್ಚ್ ಇನ್ ಗೂಗಲ್ ಆರ್ ವೆರ್ ಎವರ್ ಯು ವಾಂಟ್, ಯು ವಿಲ್ ಫೈಂಡ್ ಎ ಸಿನಗಾಗ್ ಇನ್ ಕೇರಳ ಕೊಚ್ಚಿನ್. ಇವತ್ತು ಕೂಡ ಜಾಗ ಅಲ್ಲಿದೆ. ಏನ ಸಿನಗಾಗ್ ಅಂದ್ರೆ ಅದು ಸಭೆ ಅಲ್ಲ, ದೇವಾಲಯ ಅಲ್ಲ, ಚರ್ಚ್ ಅಲ್ಲ, ಅದು ದೇವರ ವಾಕ್ಯವನ್ನ ಪಠನೆ ಮಾಡ್ಲಿಕ್ಕೋಸ್ಕರವಾಗಿ ಸೇರಿ ಬರುವಂತ ಸ್ಥಳ. ಅದನ್ನ ಹಳೆ ಒಡಂಬಡಿಕೆಯಲ್ಲಿ ಎಲ್ಲೂ ಓದುವುದಿಲ್ಲ. ಹೊಸ ಒಡಂಬಡಿಕೆಯಲ್ಲಿ ಅನೇಕರು ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಸಭಾ ಮಂದಿರ ಅಂದ್ರೆ ಯಾವುದು, ಹಾಗಾದ್ರೆ ಅದು ಚರ್ಚ್ ಆಗಿತ್ತಾ, ಏನದು ಅಂತ ಹೇಳಿ ಬಹಳಷ್ಟು ಜನ ನಾವು ಕನ್ಫ್ಯೂಸ್ ಮಾಡ್ಕೊಳ್ತೇವೆ. ನಮ್ಗೆ ಈಗ ಅರ್ಥ ಆಗಿತ್ತು. ಅದೇನಂದ್ರೆ ಯಹೂದ್ಯರು ಸೆರೆಗೆ ಹೋದಾಗ ದೇವರ ವಾಕ್ಯವನ್ನು ಓದುವಂತ ಅಭ್ಯಾಸಕ್ಕೋಸ್ಕರವಾಗಿ ಸೇರಿ ಬರ್ತಿದ್ರು. ನಿಧಾನವಾಗಿ ಅದನ್ನ ಮನೆ ಕಟ್ಕೊಂಡ್ರು. ಆ ಮನೆಗೆ ಸಿನಗಾಗ್ ಅಂತ ಕರೆದ್ರು. ಕನ್ನಡದಲ್ಲಿ ಅದನ್ನ ಸಭಾ ಮಂದಿರ ಅಂತ ಕರೀತೇವೆ. ಸಭಾ ಮಂದಿರವನ್ನು ನೋಡ್ಕೊಳ್ಳಿಕ್ಕೆ ಒಬ್ಬ ಹಿರಿಯ ಇರ್ತಿದ್ದ. ಈ ಅನೇಕ ಹಿರಿಯರುಗಳ ಮೇಲೆ ಒಬ್ಬ ಸಭಾ
ಮಂದಿರದ ಅಧಿಕಾರಿಗಳು ಇರ್ತಿದ್ದ. ಹೀಗೆ ಅವರು ಆ ಪಾರಾಯಣವನ್ನ ಮುಂದುವರಿಸ್ಕೊಂಡು ಹೋದದ್ದನ್ನ ನಾವು ಓದ್ತೇವೆ. ಇನ್ನೂ ಅನೇಕ ವಾಕ್ಯಗಳಿದೆ ಸಭಾ ಮಂದಿರದ ಬಗ್ಗೆ, ನಾನು ಮುಂದಿನ ದಿನಗಳಲ್ಲಿ ನಿಮಗೆ ತೋರಿಸ್ಲಿಕ್ಕೆ ಹೋಗ್ತೇನೆ. ಹೀಗೆ 400 ವರ್ಷಗಳ ಮೌನ ಕಾಲದಲ್ಲಿ ಸಭಾ ಮಂದಿರಗಳು ಉತ್ಪತ್ತಿಯಾದವು. ಇಲ್ಲಿಗೆ ನಾನು ನಿಲ್ಲಿಸ್ಲಿಕ್ಕೆ ಹೋಗ್ತೇನೆ. ಮುಂದಿನ ತರಗತಿಯಲ್ಲಿ ನೀವು ಕೇಳ್ಬೋದು, ನಾನು ಮೊದಲೇ ಹೇಳಿದಾಗೆ ಫರಿಸಾಯರು ಎಲ್ಲಿಂದ ಬಂದ್ರು, ಸದ್ದುಕಾಯರು ಅಂದ್ರೆ ಅವರು ಯಾರು, ಯಾಕೆ ಸದ್ದುಕಾಯರು ಅಂತ ಹೆಸರು ಕರಿತೇವೆ, ಫರಿಸಾಯರು ಅಂದ್ರೆ ಯಾರು, ಅವರವರೇ ಜಗಳಾಡ್ತಿದ್ರು, ಅವರಿಬ್ರು ಯೇಸು ಸ್ವಾಮಿ ಕಂಡ್ರೆ ಆಗ್ತಿರ್ಲಿಲ್ಲ, ಏನ್ ಮಾಡಿದ್ರು, ಯಾಕೆ ಹೀಗಾಯ್ತು, ಅವ್ರ ಮೂಲ ಏನು, ಇದೆಲ್ಲವನ್ನ ನಾವು ಅಭ್ಯಾಸ ಮಾಡ್ಲಿಕ್ಕೆ ಹೋಗ್ತೇವೆ. ಕರ್ತನು ಈ ವಾಕ್ಯ ಭಾಗವನ್ನು ಆಶೀರ್ವದಿಸಿಕೊಳ್ಳಿ. ಇವತ್ ಬಹುಶಃ ಒಂದು ವೇಳೆ ನಮಗ್ ಒಂದು ಸತ್ಯ ಅರ್ಥ ಆಗಿದ್ದೇನು ಅಂದ್ರೆ, ಸಭಾ ಮಂದಿರ ಅಂದ್ರೆ ಏನು ಅಂತ. ಇಟ್ ಈಸ್ ನಾಟ್ ಚರ್ಚ್, ಇಟ್ ಈಸ್ ನಾಟ್ ಚರ್ಚ್, ಇಟ್ ಈಸ್ ನಾಟ್ ಟೆಂಪಲ್ ಆಫ್ ಸಾಲಮನ್ or temple of Zerubbabel. It is the place where people of Israel used to use for the reading of the scripture, especially the books of Moses. ಮೋಶೆಯ ಧರ್ಮಶಾಸ್ತ್ರವನ್ನು ಪಾರಾಯಣ ಮಾಡ್ಲಿಕ್ಕೆ, ಪ್ರಾರ್ಥನೆ ಮಾಡ್ಲಿಕ್ಕೆ ಬಂತು. ಅದು 400 ವರ್ಷಗಳ ಮೌನ ಕಾಲದಲ್ಲಿ ಪ್ರಾರಂಭ ಆಗಿದೆ. ಇದ್ರ ಪ್ರಾರಂಭ ನಾವು ಹೊಸ ಒಡಂಬಡಿಕೆಯಲ್ಲಿ ಓದುವುದಿಲ್ಲ, ಹೇಗೆ ಆಯ್ತು ಅಂತೇಳಿ. ನಾವು 400 ವರ್ಷಗಳ ಮೌನ ಕಾಲದಲ್ಲಿ ಇದ್ರ ಬಗ್ಗೆ ಪ್ರಾರಂಭ ಆಗಿದೆ ಅಂತ ಕಲ್ತೇವೆ. ಕರ್ತನು ಈ ವಾಕ್ಯ ಭಾಗ